Hello everyone, welcome back to Learn with Maktum. So last ವಿಡಿಯೋದಲ್ಲಿ ನಾವು ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್ ನೋಡಿದ್ವಿ. ಸೊ ಇವತ್ತು ಯೂನಿಟ್ ಒನ್ ಅಲ್ಲಿ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಮದರ್ ಬೋರ್ಡ್ ಬಗ್ಗೆ ನಾವು ಕಲಿಬೇಕು. ಸೊ ವಿಲ್ ಹ್ಯಾವ್ ಇಂಟ್ರೊಡಕ್ಷನ್ ಟು ದಟ್ ಅಂಡ್ ವಿ ವಿಲ್ ಸಿ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮದರ್ ಬೋರ್ಡ್. ಸೊ ಮದರ್ ಬೋರ್ಡ್ ಬಂದ್ಬಿಟ್ಟು ಏನ್ರಿ, ಅದೊಂದು ನಮ್ದು ಮೇನ್ ಸರ್ಕಿಟ್ ಬೋರ್ಡ್ ರೀ, ಅದು ಕಂಪ್ಯೂಟರ್ದು. ಸೊ ಅದರಿಂದ ನಾವು ಏನ್ ಮಾಡ್ಬೋದು, ಬೇರೆ ಬೇರೆ ಎಲ್ಲ ಕಾಂಪೋನೆಂಟ್ಸ್ ಇದೇನೈತಲ್ರಿ, ದಿಸ್ ಇಸ್ ಯುವರ್ ಮದರ್ ಬೋರ್ಡ್. ಅದ್ರ ಮೇಲೆ ನೋಡ್ಬೋದು ನೀವು ಎಲ್ಲ ಕಾಂಪೋನೆಂಟ್ಸ್ ಎಲ್ಲ ಕುಂತಿದಾವ್ರಿ. Right, these are all different components, right? So motherboard is a circuit. Okay, let us see. The motherboard is the main printed circuit board. So PCB ಅಂದ್ರೆ ಏನ್ರಿ, printed circuit board of a computer system. So it is what it is. It is a circuit. Okay, you will be able to see that. It provides the physical and electrical connections through which major components communicate and receive the power. ಸೊ ಇದ್ರ ಮುಖಾಂತರನೇ ಏನಾಕೈತ್ರಿ, ಎಲ್ಲ ನಿಮ್ದು ಕನೆಕ್ಷನ್ಸ್ ಕೊಡಿರ್ತದ ನಿಮ್ಮ ಕಂಪ್ಯೂಟರ್ದು. ಸೊ ಕಮ್ಯುನಿಕೇಶನ್ ಕೂಡ ಇದ್ರ ಮುಖಾಂತರನೇ ಆಗ್ತದೆ, ಮತ್ತೆ ಪವರ್ ಸಪ್ಲೈನು ಕೂಡ ಇದ್ರ ಮುಖಾಂತರನೇ ಎಲ್ಲಾ ಕಾಂಪೋನೆಂಟ್ಸ್ಗೂ ಆಗ್ತದೆ. ಅದು ಹೇಗಾಗುತ್ತೆ ಅನ್ನೋದು ನಾವು ಈ ಒಂದು ಪೂರ್ತಿ ಯೂನಿಟ್ ಅಲ್ಲಿ ಕಲಿತೀವಿ. ಲೈಕ್ ಇದಾದ್ಮೇಲೆ ನಾವು ಪವರ್ ಸಪ್ಲೈ ನೆಕ್ಸ್ಟ್ ಟಾಪಿಕ್ ಐತ್ರಿ, ಅದಾದ್ಮೇಲೆ ಅಸೆಂಬಲ್ ಒಳಗಡೆ ನೋಡಿ ಬೇರೆ ಬೇರೆ ಕಾಂಪೋನೆಂಟ್ಸ್ ಅಸೆಂಬಲ್ ಮಾಡ್ತೀವಿ. ಸೊ ಅವೆರಡು ಟಾಪಿಕ್ ಅದಾವ್ರಿ. ನಾವು ಮೂವಿಂಗ್ ಅಹೆಡ್, ಥಿಂಕ್ ಆಫ್ ದ ಮದರ್ ಬೋರ್ಡ್ ಆಸ್ ಅ ಸೆಂಟ್ರಲ್ ಪ್ಲಾಟ್ಫಾರ್ಮ್ ದಟ್ ಕನೆಕ್ಟ್ಸ್ ದ ಮೇಜರ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್. ಇದನ್ನ ನೀವು ಹೆಂಗ್ ಥಿಂಕ್ ಮಾಡ್ಬೋದ್ರಿ, ಇದೊಂದು ಸೆಂಟ್ರಲ್ ಪ್ಲಾಟ್ಫಾರ್ಮ್ ಅಂತ ಥಿಂಕ್ ಮಾಡ್ರಿ. ಅದೇನ್ ಮಾಡ್ತೈತಪ್ಪ, ಎಲ್ಲಾ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ನ ಕನೆಕ್ಟ್ ಮಾಡ್ತೈತಿ. ಸೊ ದಟ್ ಈಸ್ ನಥಿಂಗ್ ಬಟ್ ಯುವರ್ CPU, RAM, ಸ್ಟೋರೇಜ್, ಎಕ್ಸ್ಪಾನ್ಷನ್ ಡಿವೈಸ್, IO ಎಲ್ಲ ಸೇರಿ ನಿಮ್ಮದು ಏನು ಮದರ್ ಬೋರ್ಡ್, ಅದ್ರ ಮೇಲೆ ಎಲ್ಲ ಕಾಂಪೋನೆಂಟ್ಸ್ ಇರ್ತವು. So let's see just definition. What is a motherboard? Motherboard is a primary circuit board, that is PCB, that connects and provides communication pathways for components. So ಬೇರೆ ಬೇರೆ components ಗೆ communication pathway ನ ಕೊಡ್ತೈತ್ರಿ ಅದು. ಯಾವ್ಯಾವ components ಇರವು, ನಿಮ್ದು CPU, RAM, storage device, graphic cards, expansion cards, USB device, network interfaces, audio hardware, power supply, ಇವೆಲ್ಲದಕ್ಕೂ ಕೂಡ ಅದೇನ್ ಕೊಡ್ತೈತ್ರಿ, ಕಮ್ಯುನಿಕೇಶನ್ ಮಾಡ್ಲಿಕ್ಕೆ pathways ನ ಕೊಡ್ತದ. ಇಟ್ ಆಲ್ಸೋ ಕಂಟೈನ್ಸ್ ಕನೆಕ್ಟರ್, ಸಾಕೆಟ್, ಮತ್ತೆ ಒಂದಿಷ್ಟು ಸ್ಲಾಟ್ಸ್ ಇರ್ತಾವೆ, ಒಂದಿಷ್ಟು ಕನೆಕ್ಟರ್ಸ್ ಇರ್ತಾವೆ, ಒಂದಿಷ್ಟು ಸಾಕೆಟ್ಸ್ ಇರ್ತಾವೆ. ಸೊ ಈ ರೀತಿ ಬೇರೆ ಬೇರೆ ಕಾಂಪೋನೆಂಟ್ಸ್ ನಿಂದು ಮದರ್ ಬೋರ್ಡ್ ಮೇಲೆ ಇರ್ತದ. ಸೊ ಫಂಕ್ಷನ್ಸ್ ಆಫ್ ಮದರ್ ಬೋರ್ಡ್. ಸೊ ಏನೇನ್ ಕೆಲಸ ಮಾಡ್ತೈತ್ರಿ ಮದರ್ ಬೋರ್ಡ್? ಫಸ್ಟ್ಲಿ ಏನ್ ಮಾಡ್ತೀರಿ, ಎಲ್ಲಾ ಕಾಂಪೋನೆಂಟ್ಸ್ ಅಂತ ಕನೆಕ್ಟ್ ಮಾಡ್ತೈತೆ, ಹೌದಾ? ಇಟ್ ಪ್ರೊವೈಡ್ಸ್ ದ ಫಿಸಿಕಲ್ ಕನೆಕ್ಷನ್ಸ್ ಬಿಟ್ವೀನ್ ದ ಕಂಪ್ಯೂಟರ್ ಕಾಂಪೋನೆಂಟ್ಸ್. ಸೊ ಕನೆಕ್ಷನ್ ಮಾಡ್ತೈತಿ. ಎನೇಬಲ್ಸ್ ಕಮ್ಯುನಿಕೇಶನ್. ಸೊ ಕಾಂಪೋನೆಂಟ್ಸ್ ಏನ್ ಮಾಡಬಹುದ್ರಿ, ಅವುಗಳ ನಡುವೆ ಡೇಟಾನ ಎಕ್ಸ್ಚೇಂಜ್ ಮಾಡಬಹುದು, ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡಬಹುದು. ಓಕೆ, and distributes power. So ಅದು ಡೇಟಾ ಎಕ್ಸ್ಚೇಂಜ್ ಏನೈತಲ್ರಿ, ಇಟ್ ವಿಲ್ ಬಿ ಹ್ಯಾಪನಿಂಗ್ ಥ್ರೂ ದ ಹೆಲ್ಪ್ ಆಫ್ ಬಸ್ಸಸ್. ಸೊ ಬಸ್ಸಸ್ ನ ನೋಡ್ತೀವಿ ನಾವು ನೆಕ್ಸ್ಟ್ ಇದರಲ್ಲಿ. ನೆಕ್ಸ್ಟ್ ಇಟ್ ಆಲ್ಸೋ ಡೂ ದ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್. ಸೊ ಏನ್ ನೀವು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತಿರಲ್ರಿ, ದ ಮದರ್ ಬೋರ್ಡ್ ರಿಸೀವ್ಸ್ ಪವರ್ ಫ್ರಮ್ ವೇರ್, PSU, ದಟ್ ಇಸ್ ಪವರ್ ಸಪ್ಲೈ ಯೂನಿಟ್. ಅಲ್ಲಿಂದ ಪವರ್ ತಗೊಂಡು ಅದೇನ್ ಮಾಡ್ತದ್ರಿ, ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತದ to various components through its power delivery circuitry and connectors. ಒಂದಿಷ್ಟು ಕನೆಕ್ಟರ್ಸ್ ಇರ್ತಾವು, ಅದ್ರ ಮುಖಾಂತರ ಅದೇನ್ ಮಾಡ್ತೈತ್ರಿ, ಎಲ್ಲಾ ಕಾಂಪೋನೆಂಟ್ಸ್ ಪವರ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತದ. ಪ್ರೊವೈಡ್ಸ್ ಎಕ್ಸ್ಪಾನ್ಷನ್. ಸೊ ಎಕ್ಸ್ಪಾನ್ಷನ್ ಸ್ಲಾಟ್ಸ್ ಅಂತ ಬರ್ತಾವ್ರಿ, ಅಲ್ಲಿ ನೀವೇನ್ ಮಾಡ್ಬೋದು, ಅಡಿಷನಲ್ ಹಾರ್ಡ್ವೇರ್ ನ ಹಾಕೋಬಹುದು. ಬೈ ಡಿಫಾಲ್ಟ್ ಆ ಮದರ್ ಬೋರ್ಡ್ ಮೇಲೆ ಬಿಟ್ಟು ನೀವು ಅದು ಒಂದಿಷ್ಟು ಎಕ್ಸ್ಪಾನ್ಷನ್ ಸ್ಲಾಟ್ಸ್ ನ ಕೊಡ್ತೈತಿ, ನೀವು ಅಲ್ಲಿ ಎಕ್ಸ್ಟ್ರಾ ಹಾರ್ಡ್ವೇರ್ ನ ಹಾಕೋಬಹುದು. ಫಾರ್ ಎಕ್ಸಾಂಪಲ್ ಗ್ರಾಫಿಕ್ಸ್ ಕಾರ್ಡ್ ನಿಮಗೆ ಬೇಕಪ್ಪ ಅಂತಂದ್ರೆ ನೀವು ಅದನ್ನ ಇನ್ಸರ್ಟ್ ಮಾಡ್ಕೋಬಹುದು. ಅಥವಾ ಯಾವ್ದಾದ್ರು ಪೆರಿಫೆರಲ್ ಕಾಂಪೋನೆಂಟ್ಸ್ ಇದ್ದಪ್ಪ, PCIe ಅಂತಂದ್ರೆ ಪೆರಿಫೆರಲ್ ಕಾಂಪೋನೆಂಟ್ ಇಂಟರ್ ಕನೆಕ್ಟ್ ಎಕ್ಸ್ಪ್ರೆಸ್ ಅಂತ ಬರುತ್ತೆ ಡಿವೈಸಸ್. ಸೊ ಅವುಗಳನ್ನು ಕೂಡ ನಾವು ಇನ್ಸ್ಟಾಲ್ ಮಾಡ್ಕೋಬಹುದು ವಿತ್ ದ ಹೆಲ್ಪ್ ಆಫ್ ಎಕ್ಸ್ಪಾನ್ಷನ್ ಸ್ಲಾಟ್ಸ್. ಸೊ ನೆನಪಿರ್ಲಿ, ಎಕ್ಸ್ಪಾನ್ಷನ್ ಸ್ಲಾಟ್ಸ್ ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಅಡಿಷನಲ್ ಹಾರ್ಡ್ವೇರ್ ನ ನೀವು ಇನ್ಸ್ಟಾಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ದೆನ್ ಇಟ್ ಆಲ್ಸೋ ಪ್ರೊವೈಡ್ಸ್ IO ಕನೆಕ್ಟಿವಿಟಿ. IO ಕನೆಕ್ಟಿವಿಟಿ ಅಂತಂದ್ರೆ ಅಂದ್ರೆ ಇನ್ಪುಟ್ ಔಟ್ಪುಟ್ ಕನೆಕ್ಟಿವಿಟಿ. ನೀವು ಹೊರಗಡೆಯಿಂದ ಏನಾದ್ರು USB ಕೇಬಲ್ ಕನೆಕ್ಟ್ ಮಾಡೋದಿತ್ತು, ಅಥವಾ ಇಥರ್ನೆಟ್ ಕೇಬಲ್ ಕನೆಕ್ಟ್ ಮಾಡೋದಿತ್ತು, ಅಥವಾ ನೀವು ಏನೋ ಮೌಸ್ ಕನೆಕ್ಟ್ ಮಾಡೋದಿತ್ತು, ಕೀಬೋರ್ಡ್ ಕನೆಕ್ಟ್ ಮಾಡೋದು, ಅದಕ್ಕೆಲ್ಲ ಏನ್ ಕೊಡ್ತೈತ್ರಿ ನಿಮಗೆ, ಪೋರ್ಟ್ಸ್ ಕೊಡ್ತೈತ್ರಿ. ಪೋರ್ಟ್ಸ್ ಆರ್ ದ ಸಾಕೆಟ್ಸ್ ವೇರ್ ಯು ಗೋಯಿಂಗ್ ಟು ಯೂಸ್ ಇಟ್. ಓಕೆ, IO ಕನೆಕ್ಟಿವಿಟಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದ. ಸಪೋರ್ಟ್ CPU ಅಂಡ್ ಮೆಮರಿ. ಅದರ ಅರ್ಥ ಏನ್ರಿ ಅಂತಂದ್ರೆ, ಇಟ್ ಆಲ್ಸೋ ಡಿಟರ್ಮಿನ್ಸ್ ವಿಚ್ ಪ್ರೊಸೆಸರ್ಸ್ and memory technologies can be supported through its CPU socket, chipset platform, design memory stores firmware. ಸೊ ಇದು ಕೂಡ ಈ ಒಂದು CPU ಮತ್ತು ಮೆಮರಿನೂ ಕೂಡ ಇದು ಡಿಸೈಡ್ ಮಾಡ್ತಿದ್ರಿ. ಅಂದ್ರೆ ಯಾವ ಪ್ರೊಸೆಸರ್ ನಿಮ್ ಇದ್ರ ಮೇಲೆ ಕೂಡ್ತಿದೆ ಅನ್ನೋದು ಡಿಪೆಂಡ್ ಆಕೈತಿ ಸಾಕೆಟ್ ಮೇಲೆ. ಸೊ ಆ ಸಾಕೆಟ್ ಮೇಲೆ ಅದು ಯಾವ ಒಂದು ಪ್ರೊಸೆಸರ್ ಕೂಡಬಹುದು, ಮತ್ತೆ ಯಾವ್ದೊಂದು ಸಪೋರ್ಟೆಡ್ ಐತಿ ಆ ಮದರ್ ಬೋರ್ಡಿಗೆ, ಅದನ್ನ ನಾವು ಇನ್ಸರ್ಟ್ ಮಾಡ್ತೀವ್ರಿ. ಅದೇ ರೀತಿ ಮೆಮರಿ ಸ್ಲಾಟ್ಸ್ ಕೂಡ ನೋಡ್ಕೊಂಡು ಈ ಕಂಪ್ಯಾಟಬಲ್ ಇದ್ದಿದ್ದನ್ನ ನಾವು ಇನ್ಸರ್ಟ್ ಮಾಡ್ತೀವಿ. ಸೊ ಆಲ್ ಡಿಪೆಂಡ್ಸ್ ಆನ್ ದ ಮದರ್ ಬೋರ್ಡ್. So motherboard it will support the CPU and memory also. These are some of the functions of motherboard.
Now, basic motherboard structure. So, typical motherboard structure contains firstly ಅದರಲ್ಲಿ ಏನಿರ್ತದೆ ಮೇನ್ CPU ಸಾಕೆಟ್ ಇರ್ತೈತ್ರಿ, RAM ಸ್ಲಾಟ್ಸ್ ಇರ್ತಾವ ಮತ್ತೆ ಎಕ್ಸ್ಪಾನ್ಷನ್ ಸ್ಲಾಟ್ಸ್ ಇರ್ತಾವ. ಸೊ ಎಕ್ಸ್ಪಾನ್ಷನ್ ಸ್ಲಾಟ್ಸ್ ನೀವು ಎದಕ್ಕೆ ಯೂಸ್ ಮಾಡ್ತೀರಿ? ಅಡಿಷನಲ್ ಹಾರ್ಡ್ವೇರ್ ಅಥವಾ ನಿಮ್ದು ಪೆರಿಫೆರಲ್ ಕಾಂಪೋನೆಂಟ್ಸ್ ನ ಇನ್ಸರ್ಟ್ ಮಾಡ್ಲಿಕ್ಕೆ. ಸೊ ಅದೇ ರೀತಿ ಒಂದಿಷ್ಟು ಸ್ಟೋರೇಜ್ ಇಂಟರ್ಫೇಸಸ್ ಬರ್ತಾವ್ರಿ, ಸಾಟಾ ಮತ್ತೆ N.2 ಅಂತ ಹೇಳಿ, ಮತ್ತೆ ಪವರ್ ಕನೆಕ್ಟರ್ಸ್ ಇರ್ತಾವು, ಮತ್ತೆ ಫರ್ಮ್ವೇರ್ ಇರ್ತೈತ್ರಿ. ಫರ್ಮ್ವೇರ್ ಅಲ್ಲಿ UEFI ಅಂತ ಬರ್ತದ. ಅದೇ ರೀತಿ ಬಯೋಸ್ ಅಂತಲೂ ಬರ್ದಿದ್ರೆ ಹಳೆ ಸಿಸ್ಟಮ್ಸ್ ಅಲ್ಲಿ. ದೆನ್ ಐಒ ಪೋರ್ಟ್ಸ್ ಅಂಡ್ ಹೆಡರ್ಸ್ ಇವೆಲ್ಲ ನಿಮ್ದು ಮದರ್ ಬೋರ್ಡ್ ಅಲ್ಲಿ ಇರ್ತವು. ಇಫ್ ಐ ಶೋ ಯು ದ ಮದರ್ ಬೋರ್ಡ್, ಸೊ ದಿಸ್ ಇಸ್ ಹೌ ಮದರ್ ಬೋರ್ಡ್ ಲುಕ್ಸ್ ಲೈಕ್. ಓಕೆ, ಅದರಲ್ಲಿ ಕಾಂಪೋನೆಂಟ್ಸ್ ಮಾರ್ಕ್ ಮಾಡಿದೆ. ಇದೇನೈತ್ರಿ ನಿಮ್ದು ಫರ್ಮ್ವೇರ್ ಇದು. ಇಲ್ಲಿ ಏನಿದಾವಲ್ಲ ಇವು ನಿಮ್ದು ಸಾಟಾ ಪೋರ್ಟ್ಸ್ ಇವು. ಓಕೆ, ದೆನ್ ಇದು ನಿಮ್ದು ಸಾಟಾ ಮತ್ತೆ M2 ಇಂಟರ್ಫೇಸ್ ಸ್ಟೋರೇಜ್ ಇಂಟರ್ಫೇಸಸ್ ಇದು. Then here power connectors are there. Power connectors are here and here. Those are power connectors. ಮತ್ತೆ ನಿಮ್ದು RAM slots. ಇಲ್ಲಿ ನಾವು ಏನ್ ಮಾಡ್ತೀವಿ? RAM ನ ಇನ್ಸರ್ಟ್ ಮಾಡ್ತೀವ್ರಿ. Okay. And these are your sockets. ನೀವೇನ್ ಮಾಡಬಹುದು? ಸಾರಿ, ನಾಟ್ ಸಾಕೆಟ್ಸ್. These are your IO ports. ನೀವು ಹೊರಗಡೆಯಿಂದ ಇಲ್ಲಿ cables ಇನ್ಸರ್ಟ್ ಮಾಡಬಹುದು. It may be your HDMI cable. It may be your USB cable. It may be your mouse cable. So ಅದನ್ನ ನೀವು ಇನ್ಸರ್ಟ್ ಮಾಡಬಹುದು. Okay. ಇದೇನೈತಲ್ರಿ ಇದು CPU socket ರೀ ಇದು. This is where you are going to place your CPU, the processor, right? ಅದೇ ರೀತಿ ಎಕ್ಸ್ಪಾನ್ಷನ್ ಸ್ಲಾಟ್ಸ್ ಇಲ್ಲದ ನೋಡ್ರಿ ಎಕ್ಸ್ಟ್ರಾ. ಸೊ ನೀವು ಅಡಿಷನಲ್ ಹಾರ್ಡ್ವೇರ್ ನ ಅದ್ರ ಮೇಲೆ ಪ್ಲೇಸ್ ಮಾಡ್ಕೋಬಹುದು. ಓಕೆ, ದಟ್ಸ್ ಆಲ್ ಯು ನೀಡ್ ಟು ನೋ ಹಿಯರ್. ಬೇಸಿಕ್ ಸ್ಟ್ರಕ್ಚರ್. ಲೆಟ್ ಅಸ್ ಸಿ ಮದರ್ ಬೋರ್ಡ್ ಫಾರ್ಮ್ ಫ್ಯಾಕ್ಟರ್. ಸೊ ಫಾರ್ಮ್ ಫ್ಯಾಕ್ಟರ್ ಅಂತಂದ್ರೆ ಏನ್ರಿ? A form factor defines the physical size, shape, mounting arrangement, and compatibility characteristics of a motherboard. ಸೊ ಫಾರ್ಮ್ ಫ್ಯಾಕ್ಟರ್ ಅಂತಂದ್ರೆ ಏನ್ರಿ? ಅದು ನಮ್ಮ ಮದರ್ ಬೋರ್ಡ್ದು ಸೈಜ್ ನ, ಶೇಪ್ ನ ಮತ್ತೆ ಮೌಂಟಿಂಗ್ ಏನ್ ಮಾಡಬಹುದು ಮತ್ತೆ ಕಂಪ್ಯಾಟಿಬಿಲಿಟಿನ ಡಿಫೈನ್ ಮಾಡ್ತೈತ್ರಿ. ಓಕೆ, ಇಟ್ ಮೀನ್ಸ್ ನಥಿಂಗ್ ಬಟ್ ದೇರ್ ಆರ್ 3 ಟೈಪ್ಸ್ ಆಫ್ ಫಾರ್ಮ್ ಫ್ಯಾಕ್ಟರ್ಸ್. ಅಂದ್ರೆ ಮೂರ್ ತರದ ಮದರ್ ಬೋರ್ಡ್ಸ್ ಇದಾವ್ರಿ. ಯಾವ್ಯಾವಪ್ಪ ಅಂತಂದ್ರೆ ಒಂದೇದ್ ಬಂದ್ಬಿಟ್ಟು ATX, ಮೈಕ್ರೋ ATX ಅಂಡ್ ಮಿನಿ ITX. ಸೊ ಈ ರೀತಿ ಮೂರು ಡಿಫ್ರೆಂಟ್ ಮದರ್ ಬೋರ್ಡ್ಸ್. ಅಂದ್ರೆ ಅವುಗಳ ಫಾರ್ಮ್ ಫ್ಯಾಕ್ಟರ್ ಮೇಲೆ ಅದನ್ನ ನಾವು ಡಿವೈಡ್ ಮಾಡಿದೇವ್ರಿ. ಅಂದ್ರೆ ಅವುಗಳ ಸೈಜ್ ಬೇರೆ ಇರ್ಬೋದು, ಶೇಪ್ ಬೇರೆ ಇರ್ಬೋದು, ಮೌಂಟಿಂಗ್ ಅರೇಂಜ್ಮೆಂಟ್ ಬೇರೆ ಇರ್ಬೋದು, ಕಂಪ್ಯಾಟಿಬಿಲಿಟಿ ಬೇರೆ ಬೇರೆ ಇರ್ಬೋದು. ಸೊ ಅದರ ಮೇಲೆ ನಾವು 3 ಫಾರ್ಮ್ ಫ್ಯಾಕ್ಟರ್ಸ್ ಆಫ್ ಮದರ್ ಬೋರ್ಡ್ಸ್ ಆರ್ ಪ್ರೆಸೆಂಟ್. ಫಸ್ಟ್ ಒನ್ ಇಸ್ ATX, ಮೈಕ್ರೋ ATX ಮತ್ತೆ ಮಿನಿ ITX. ಸೊ ಅದ್ರಂದ್ರೆ ಏನು ನೋಡೋಣ ಬನ್ನಿ. ಸೊ ಇಲ್ಲಿ ನೋಡ್ರಿ, ATX ಬಂದು ನಾರ್ಮಲಿ ಈ ಒಂದು ಸೈಜ್ ಅಲ್ಲಿ ಅದು ಸಿಗ್ತೈತ್ರಿ ನಿಮಗೆ. ಸೊ ATX ಬಂದ್ಬಿಟ್ಟು ಏನ್ರಿ ಇದ್ರದ್ದು? ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ಸೈಜ್ ಫಾರ್ ಫುಲ್ ಸೈಜ್ ಡೆಸ್ಕ್ಟಾಪ್. ಸೊ ಈ ಒಂದು ಮದರ್ ಬೋರ್ಡ್ ನ ನಾವು ಎದಕ್ಕೆ ಯೂಸ್ ಮಾಡಬಹುದು? ಡೆಸ್ಕ್ಟಾಪ್ಸ್ ಗೆ ಯೂಸ್ ಮಾಡಬಹುದು. ಮೋರ್ ಎಕ್ಸ್ಪಾನ್ಷನ್ ಸ್ಲಾಟ್ಸ್ ಅಂಡ್ ಕನೆಕ್ಟಿವಿಟಿ ಆಪ್ಷನ್ಸ್ ಆರ್ ದೇರ್. ಸೊ ಈ ಒಂದು ATX ಅಲ್ಲಿ ನಮಗೆ ಎಕ್ಸ್ಪಾನ್ಷನ್ ಸ್ಲಾಟ್ಸ್ ಜಾಸ್ತಿ ಇರ್ತವು, ಮತ್ತೆ ನಾವು ಕನೆಕ್ಟಿವಿಟಿಗೂ ಕೂಡ ಆಪ್ಷನ್ಸ್ ಬಹಳ ಇರ್ತವು. ಸಪೋರ್ಟ್ಸ್ ಹೈ ಎಂಡ್ ಕಾಂಪೋನೆಂಟ್ಸ್ ಅಂಡ್ ಬೆಟರ್ ಏರ್ ಫ್ಲೋ. ಸೊ ಇಲ್ಲಿ ನಮಗೆ ಜಾಸ್ತಿ ಕಾಂಪೋನೆಂಟ್ಸ್ ನಾವು ಹಾಕ್ಬೋದು. ಇಟ್ ಇಸ್ ಐಡಿಯಲ್ ಫಾರ್ ಗೇಮಿಂಗ್, ವರ್ಕ್ ಸ್ಟೇಷನ್ಸ್, ಹೈ ಪರ್ಫಾರ್ಮೆನ್ಸ್ PCs ಗೆ ನಾವು ATX ಮದರ್ ಬೋರ್ಡ್ ನ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಕಮ್ಸ್ ಯುವರ್ ಮೈಕ್ರೋ ATX. ಸೊ ಮೈಕ್ರೋ ATX ಒಳಗಡೆ ಏನಾಕೈತ್ರಿ? ಇಟ್ ಇಸ್ ಸ್ಮಾಲರ್ ದನ್ ATX. ATX ಇಂದ ಸ್ವಲ್ಪ ಕಡಿಮೆ ಇರ್ತದೆ, ಬಟ್ ಇಟ್ ವಿಲ್ ಫಿಟ್ ಮೋಸ್ಟ್ ಕೇಸಸ್. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಇದನ್ನು ಕೂಡ ನಾವು ಫಿಟ್ ಮಾಡಬಹುದು. ಫ್ಯೂವರ್ ಎಕ್ಸ್ಪಾನ್ಷನ್ ಸ್ಲಾಟ್ಸ್ ಇರ್ತಾವ್ರಿ ಕಂಪೇರಿಂಗ್ ಟು ATX. ಗುಡ್ ಬ್ಯಾಲೆನ್ಸ್ ಆಫ್ ಫೀಚರ್ಸ್ ಅಂಡ್ ಸೈಜ್, ಐಡಿಯಲ್ ಫಾರ್ ಮೇನ್ ಸ್ಟ್ರೀಮ್ ಡೆಸ್ಕ್ಟಾಪ್ ಬಿಲ್ಡ್ಸ್. ಓಕೆ, ಸೊ ಅಂದ್ರೆ ಡೆಸ್ಕ್ಟಾಪ್ ಬಿಲ್ಡ್ಸ್ ನೀವು ಯೂಸ್ ಮಾಡಬಹುದು. ಲಾಸ್ಟ್ಲಿ ಬರೋದು ಮಿನಿ ITX ಅಂತೇಳಿ. ಇಟ್ ಈಸ್ ಮೋಸ್ಟ್ ಕಾಂಪ್ಯಾಕ್ಟ್ ಫಾರ್ಮ್ ಫ್ಯಾಕ್ಟರ್. ಸೊ ಇದನ್ನ ಕೇಳಬಹುದ್ರಿ, ಮೋಸ್ಟ್ ಕಾಂಪ್ಯಾಕ್ಟ್ ಫಾರ್ಮ್ ಫ್ಯಾಕ್ಟರ್ ಯಾವ್ದಪ್ಪ ಅಂದ್ರೆ ಮಿನಿ ITX. ಇಟ್ ಈಸ್ ಹ್ಯಾವಿಂಗ್ ಲಿಮಿಟೆಡ್ ಎಕ್ಸ್ಪಾನ್ಷನ್ ಅಂಡ್ ಕನೆಕ್ಟಿವಿಟಿ ಸ್ಲಾಟ್ಸ್. ಲೋ ಪವರ್ ಕನ್ಸಂಪ್ಷನ್ ಮಾಡಿದ್ದಾರೆ. ಬಿಕಾಸ್ ಇಟ್ ಇಸ್ ಸ್ಮಾಲ್, ಇಟ್ ವಿಲ್ ಕನ್ಸ್ಯೂಮ್ ಲೆಸ್ ಪವರ್. ರೈಟ್, ಇಟ್ ಇಸ್ ಐಡಿಯಲ್ ಫಾರ್ ಸ್ಮಾಲ್ ಫಾರ್ಮ್ ಫ್ಯಾಕ್ಟರ್ PCs, HTPC ಅಂಡ್ ಮಿನಿ ಬಿಲ್ಡ್ಸ್. ಸೊ ಸಣ್ಣ ಸಣ್ಣ PCs ಅಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು. ಎಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ಕಡಿಮೆ ಇರ್ತದೆ ಅಲ್ಲಿ ನೀವು ಮಿನಿ ITX ಮದರ್ ಬೋರ್ಡ್ ನ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ದೀಸ್ ಆರ್ ದ 3 ಮದರ್ ಬೋರ್ಡ್ ಫಾರ್ಮ್ ಫ್ಯಾಕ್ಟರ್ಸ್. ಒನ್ ಇಸ್ ATX, ಮೈಕ್ರೋ ATX ಅಂಡ್ ಮಿನಿ ITX. ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್, ಯು ಶುಡ್ ರಿಮೆಂಬರ್. ನೆಕ್ಸ್ಟ್ ಕಮ್ಸ್ ಮದರ್ ಬೋರ್ಡ್ ಟೈಪ್ಸ್ ಬೈ ಫಾರ್ಮ್ ಆರ್ ಯೂಸ್. ಸೊ ನಾವು ಫಾರ್ಮ್ ಫ್ಯಾಕ್ಟರ್ ಮೇಲೆ ನೋಡಿದ್ವಿ 3 ಟೈಪ್ಸ್. ಈಗ ಅದ್ರದ್ದು ಫಾರ್ಮ್ಸ್ ಮೇಲೆ ಅಥವಾ ಅದರ ಯೂಸೇಜ್ ಮೇಲೆ ನಾವು ಡಿವೈಡ್ ಮಾಡಿದ್ದೇವೆ. ಒಂದನೇದು ಡೆಸ್ಕ್ಟಾಪ್ ಮದರ್ ಬೋರ್ಡ್ ಅಂತೇಳಿ. ಇಟ್ ಇಸ್ ಡಿಸೈನ್ಡ್ ಫಾರ್ ಕನ್ವೆನ್ಷನಲ್ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್. ಅಲ್ಲಿ ನಿಮ್ದು ಅದೇ ಎಕ್ಸಾಂಪಲ್ಸ್ ಇವು 3 ಬರ್ತವ್ರಿ. ಯಾವ್ಯಾವ ATX, ಮೈಕ್ರೋ ATX, ಮಿನಿ ATX. ನೀವು ಇವು 3 ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಲ್ಯಾಪ್ಟಾಪ್ ಮದರ್ ಬೋರ್ಡ್ಸ್ ಬರ್ತವ್ರಿ, ಡಿಸೈನ್ ಸ್ಪೆಸಿಫಿಕಲಿ ಫಾರ್ ವಾಟ್? ಲ್ಯಾಪ್ಟಾಪ್ಸ್. They are usually highly integrated and customized for a particular laptop model. ಸೊ ಮಾಡೆಲ್ ವೈಸ್ ಅದನ್ನ ಏನ್ ಮಾಡ್ತಾರೆ? ಕಸ್ಟಮೈಸ್ ಮಾಡ್ತಾರೆ. HP ಅವರು ಒಂದು, ಡೆಲ್ ಅವರು ಒಂದು, ಈ ರೀತಿ ಅವರು ಕಸ್ಟಮೈಸ್ ಮಾಡಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸರ್ವರ್ ಮದರ್ ಬೋರ್ಡ್ಸ್.
ಸೊ ಇವ್ರನ್ನ ಸರ್ವರ್ ಸಿಸ್ಟಮ್ಸ್ ಅಂತ ಹೇಳಿ ರೆಡಿ ಮಾಡಿರ್ತಾರೆ. ದೇ ಮೇ ಸಪೋರ್ಟ್ ಫೀಚರ್ಸ್ ಸಚ್ ಆಸ್ ಲಾರ್ಜ್ ಅಮೌಂಟ್ಸ್ ಆಫ್ ರ್ಯಾಮ್ ಇರ್ತದೆ, ರ್ಯಾಮ್ ಸ್ಲಾಟ್ಸ್ ಇನ್ಸರ್ಟ್ ಮಾಡಬಹುದು, ಮಲ್ಟಿಪಲ್ ಪ್ರೊಸೆಸರ್ಸ್ ಇನ್ ಸಮ್ ಸಿಸ್ಟಮ್ಸ್, ಇ ಮೆಮರಿ, ಮಲ್ಟಿಪಲ್ ಸ್ಟೋರೇಜ್ ಇಂಟರ್ಫೇಸಸ್ ಇರ್ತಾವು, ರಿಮೋಟ್ ಮ್ಯಾನೇಜ್ಮೆಂಟ್, ಇಂಥವೆಲ್ಲ ಆಪ್ಷನ್ಸ್ ಅಲ್ಲಿ ನಮಗೆ ಅವೈಲೇಬಲ್ ಇರ್ತೈತ್ರಿ. ಅದು ಬಿಟ್ರೆ ನಮಗೆ ವರ್ಕ್ ಸ್ಟೇಷನ್ ಮದರ್ ಬೋರ್ಡ್ಸ್ ಅಂತ ಇದಾವು. ಇದನ್ನ ಡಿಸೈನ್ ಮಾಡಿರ್ತಾರೆ ಎದಕ್ಕಪ್ಪ ಅಂತಂದ್ರೆ ಫಾರ್ ಡಿಮಾಂಡಿಂಗ್ ಪ್ರೊಫೆಷನಲ್ ವರ್ಕ್ ಲೋಡ್ ಸಚ್ ಆಸ್ 3D ಮಾಡೆಲಿಂಗ್ ಮಾಡ್ಲಿಕ್ಕೆ, ಇಂಜಿನಿಯರಿಂಗ್ ವರ್ಕ್, ಸೈಂಟಿಫಿಕ್ ಅಪ್ಲಿಕೇಶನ್ಸ್, ಕಂಟೆಂಟ್ ಕ್ರಿಯೇಷನ್, ಇಂಥವೆಲ್ಲ ಮಾಡ್ಲಿಕ್ಕೆ ನಿಮಗೆ ಹೈ ಕಾನ್ಫಿಗರೇಷನ್ ಬೇಕಾಗ್ತದಲ್ಲ. ಸೊ ಅವಕ್ಕೆಲ್ಲ ಕಾಂಪೋನೆಂಟ್ಸ್ ಇನ್ಸರ್ಟ್ ಮಾಡ್ಲಿಕ್ಕೆ ಚಲೋ ಮದರ್ ಬೋರ್ಡ್ ನ ತಗೋಬೇಕಾಗ್ತದೆ. ಸೊ ಅಂತ ಮದರ್ ಬೋರ್ಡ್ಸ್ ನಾವು ವರ್ಕ್ ಸ್ಟೇಷನ್ ಮದರ್ ಬೋರ್ಡ್ಸ್ ಅಂತ ಕರಿತೀವ್ರಿ. Clear with this? So there are four categories, right? Desktop motherboards, laptop motherboards, server motherboards, and workstation motherboards. Hope that is clear. Next is components of motherboard. A motherboard contains several components, sockets, slots, connectors, circuits that allow the computer's hardware to work together. ಯಾವ್ಯಾವ್ರಿ ಕಾಂಪೋನೆಂಟ್ಸ್ ಅಂತ ಅಂದಾಗ CPU ಸಾಕೆಟ್ ಇದೆ, VRM, RAM slots, chipset, BIOS or UEFI firmware, CMOS or RTC battery, PCIe expansion slots, SATA connectors, M.2 slots, power connectors, fan headers, front panel headers, USB headers, audio headers, rear I/O ports, heat sinks, onboard audio, onboard network interface. So ಈ ಒಂದಿಷ್ಟು main components ರೀ which we have listed now, and we will see one by one what it is. Okay. Firstly ಬಂದ್ಬಿಟ್ಟು CPU socket. CPU socket, it is a socket where the processor is installed. So ನೀವು ಇಲ್ಲಿ ಏನ್ ಮಾಡ್ತೀರಿ, ಪ್ರೊಸೆಸರ್ ನ ಇನ್ಸ್ಟಾಲ್ ಮಾಡ್ತೀರಿ ಅಂದ್ರೆ ಪ್ರೊಸೆಸರ್ ನ ಪ್ಲೇಸ್ ಮಾಡ್ತೀರಿ. ಇಟ್ ಪ್ರೊವೈಡ್ಸ್ ಫಿಸಿಕಲ್ ಮೌಂಟಿಂಗ್. ಸೊ ನೀವು ಅದನ್ನ ಮೌಂಟ್ ಮಾಡಬಹುದು, ಅದ್ರ ಮೇಲೆ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಇರ್ತದ, ಕಮ್ಯುನಿಕೇಶನ್ ಮಾಡಬಹುದು ಸಿಪಿಯು ಮತ್ತೆ ಮದರ್ ಬೋರ್ಡ್ ನಡುವೆ. ಆ ಒಂದು ಸಾಕೆಟ್ ಮುಖಾಂತರ ಮದರ್ ಬೋರ್ಡ್ ಗೆ ಮತ್ತೆ ಸಿಪಿಯು ಕಮ್ಯುನಿಕೇಶನ್ ಆಗ್ತಿರ್ತದೆ. ದ ಪ್ರೊಸೆಸರ್ ಅಂಡ್ ದ ಮದರ್ ಬೋರ್ಡ್ ಮಸ್ಟ್ ಹ್ಯಾವ್ ಅ ಕಂಪ್ಯಾಟಿಬಲ್ ಸಾಕೆಟ್ ಆಫ್ ದ ಪ್ಲಾಟ್ಫಾರ್ಮ್. ಸೊ ಅಲ್ಲಿ ಏನಾದ್ರು ಸಾಕೆಟ್ ಐತಲ್ರಿ, ಅದು ಕಂಪ್ಯಾಟಿಬಲ್ ಇರಬೇಕು, ಅಂದಾಗಷ್ಟೇ ಅದು ಕರೆಕ್ಟ್ ಆಗಿ ಕೂಡ್ತದ. ಒಂದ್ ವೇಳೆ ಕಂಪ್ಯಾಟಿಬಲ್ ಇಲ್ಲಪ್ಪ ಅಂತಂದ್ರೆ ಇಟ್ ವಿಲ್ ಕಾಸ್ ದ ಇಶ್ಯೂ. ಸೊ ಅದ್ರ ಬಗ್ಗೆ ನಾವು ನಮ್ದು ಅಸೆಂಬ್ಲಿ ಒಳಗಡೆ ನೋಡ್ತೀವಿ, ಅಸೆಂಬ್ಲಿಂಗ್ ಕಂಪ್ಯೂಟರ್ ಸಿಸ್ಟಮ್ ಒಳಗಡೆ ನೋಡ್ತೀವಿ. ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕಾಂಪೋನೆಂಟ್, VRM, ವೋಲ್ಟೇಜ್ ರೆಗ್ಯುಲೇಟರ್ ಮಾಡ್ಯೂಲ್ ಅಂತ ಹೇಳಿ. ಸೊ VRM ವೋಲ್ಟೇಜ್ ರೆಗ್ಯುಲೇಟರ್ ಮಾಡ್ಯೂಲ್ ಏನ್ ಮಾಡ್ತೈತಿ, ಇದು ಹೆಸರಲ್ಲೇ ಐತ್ರಿ, ಅದು ವೋಲ್ಟೇಜ್ ನ ರೆಗ್ಯುಲೇಟ್ ಮಾಡ್ತೈತಿ. ಸೊ ಏನ್ ನಿಮ್ದು ಪವರ್ ಸಪ್ಲೈ ಬರ್ತೈತಲ್ಲ ಮದರ್ ಬೋರ್ಡಿಗೆ, ರೈಟ್, it will convert and regulate the power supply to the motherboard so that the CPU and other components receive appropriate voltage. ಈಗೇನ್ ಕರೆಂಟ್ ಬರ ಅಂತೈತಿ ನಿಮ್ಗೆ ಲ್ಯಾಪ್ಟಾಪಿಗೆ ಆಯ್ತು ನಿಮ್ ಕಂಪ್ಯೂಟರ್ಗೆ ಆಯ್ತು ಪವರ್ ಸಪ್ಲೈ ಯೂನಿಟ್ ಇಂದ, ಅದನ್ನ ಪೂರ್ತಿ ಕಳಿಸ್ಬಿಡಕ್ ಬರುದಿಲ್ರಿ, ಹೌದಾ? ಯಾಕಂದ್ರೆ ಒಂದಿಷ್ಟು ಕಾಂಪೋನೆಂಟ್ಸ್ ಸೆನ್ಸಿಟಿವ್ ಇರ್ತಾವ, ರೈಟ್? ಸೊ ದೇ ಶುಡ್ ನೀಡ್ ಲೆಸ್ ವೋಲ್ಟೇಜ್. ಸೊ ಆ ಒಂದು ಕಂಟ್ರೋಲ್ ಮಾಡೋದನ್ನ, ಯಾರ್ಯಾರಿಗೆ ಎಷ್ಟೆಷ್ಟು ವೋಲ್ಟೇಜ್ ಹೋಗ್ಬೇಕಪ್ಪ, ಎಲೆಕ್ಟ್ರಿಸಿಟಿ ದ ಪವರ್ ಎಷ್ಟು ಹೋಗ್ಬೇಕು ಅನ್ನೋದನ್ನ VRM control ಮಾಡ್ತದ. ವೋಲ್ಟೇಜ್ ರೆಗ್ಯುಲೇಟರ್ ಮಾಡ್ಯೂಲ್ ವಿಲ್ ರೆಗ್ಯುಲೇಟ್ ದ ಪವರ್ ಸಪ್ಲೈ ಟು ದ ಮದರ್ ಬೋರ್ಡ್. ಅದೇನ್ ಮಾಡ್ತೈತ್ರಿ, ಏನ್ ಪವರ್ ಸಪ್ಲೈ ಆಗಿರ್ತೈತಿ ಅದನ್ನ ಕಂಟ್ರೋಲ್ ಮಾಡ್ತದ. ಅದೇ ರೀತಿಯಾಗಿ VRMs ಆರ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಬಿಕಾಸ್ ಸಿಪಿಯುಸ್ ರಿಕ್ವೈರ್ಸ್ ಕೇರ್ಫುಲಿ ರೆಗ್ಯುಲೇಟೆಡ್ ಪವರ್. ಅದೇ ಸಿಪಿಯುಸ್ಗೂ ನಾವು ಕರೆಕ್ಟ್ ಆಗಿ ಪವರ್ ಸಪ್ಲೈ ಮಾಡ್ಬೇಕಾಗುತ್ತೆ ರೀ. ಸೊ ಅದನ್ನ ಯಾರು ಕ್ಯಾರಿ ಮಾಡ್ತಾರ್ರಿ, ವೋಲ್ಟೇಜ್ ರೆಗ್ಯುಲೇಟರ್ ಮಾಡ್ಯೂಲ್ ಅವರು ಟೇಕ್ ಕೇರ್ ಮಾಡ್ತಾರೆ. ಸೊ VRM ಸರ್ಕ್ಯೂಟ್ರಿಗೆ ಒಂದಿಷ್ಟು ಕಾಂಪೋನೆಂಟ್ಸ್ ಅಸೋಸಿಯೇಟ್ ಅದಾವ್ರಿ. ಯಾವ್ಯಾವಪ್ಪ ಅಂದ್ರೆ ಮಾಸ್ಫೆಟ್ಸ್, ಚೋಕ್ಸ್ ಆರ್ ಇಂಡಕ್ಟರ್ಸ್, ಕೆಪಾಸಿಟರ್ಸ್, PWM ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಕಂಟ್ರೋಲರ್. ಸೊ ಈ ರೀತಿ ಈ ಒಂದಿಷ್ಟು ಕಾಂಪೋನೆಂಟ್ಸ್ ಇದಾವ್ರಿ. ಈ ಒಂದು ಕಾಂಪೋನೆಂಟ್ಸ್ ಸೇರಿ ನಾವು ಅದಕ್ಕೆ ಏನಂತ ಕರಿತೀವಿ, ವೋಲ್ಟೇಜ್ ರೆಗ್ಯುಲೇಟರ್ ಮಾಡ್ಯೂಲ್ ಅಂತ ಕರಿತೀವಿ. ಸೊ ಬೇಸಿಕಲಿ ದೀಸ್ ಆರ್ ದ ಕಾಂಪೋನೆಂಟ್ಸ್ ಹೂ ಆರ್ ಡೂಯಿಂಗ್ ದಟ್ ಟಾಸ್ಕ್ ಫಾರ್ ಯು. ಪವರ್ ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾ ಇದಾರೆ ಅಂದ್ರೆ ಈ ಕಾಂಪೋನೆಂಟ್ಸ್ ಮಾಡ್ತಿದ್ದಾವೆ. ಮಾಸ್ಫೆಟ್ಸ್, ಚೋಕ್ಸ್, ಇಂಡಕ್ಟರ್ಸ್ ಅಥವಾ ಕೆಪಾಸಿಟರ್ಸ್ ಆರ್ PWM ಕಂಟ್ರೋಲರ್ಸ್ ಮಾಡ್ತಾ ಇದ್ದವು. ಹೋಪ್ ದಟ್ ಇಸ್ ಕ್ಲಿಯರ್ ಗೈಸ್. ಎಸ್, ನೆಕ್ಸ್ಟ್ ಕಮ್ಸ್ ಯುವರ್ ರ್ಯಾಮ್ ಸ್ಲಾಟ್ಸ್. ಸೊ ರ್ಯಾಮ್ ಸ್ಲಾಟ್ಸ್ ಅಂತಂದ್ರೆ ಏನ್ರಿ, ದೀಸ್ ಆರ್ ದ ಕನೆಕ್ಟರ್ಸ್ ವೇರ್ ಮೆಮರಿ ಮಾಡ್ಯೂಲ್ಸ್ ಆರ್ ಇನ್ಸ್ಟಾಲ್ಡ್. ಮೆಮರಿ ಮಾಡ್ಯೂಲ್ಸ್ ಅಂತಂದ್ರೆ ಯಾರು, ನಿಮ್ದು ರ್ಯಾಮ್ ನ ನಾವಲ್ಲಿ ಇನ್ಸರ್ಟ್ ಮಾಡ್ತೀವಿ ಆ ಒಂದು ಸ್ಲಾಟ್ಸ್ ಅಲ್ಲಿ. ಡೆಸ್ಕ್ಟಾಪ್ ಸಿಸ್ಟಮ್ಸ್ ಕಾಮನ್ಲಿ ಯೂಸ್ ಡಿಮ್ ಸ್ಲಾಟ್ಸ್. ಸೊ ಏನ್ ಮಾಡ್ತಾವ್ರಿ, ಡಿಮ್ ಸ್ಲಾಟ್ಸ್ ನ ಯೂಸ್ ಮಾಡ್ತಾವ. ದಟ್ ಮೀನ್ಸ್ ಡ್ಯೂಲ್ ಇನ್ಲೈನ್ ಮೆಮರಿ ಮಾಡ್ಯೂಲ್ ನ ಯೂಸ್ ಮಾಡ್ತಾವು. ಡ್ಯೂಲ್ ಇನ್ಲೈನ್ ಮೆಮರಿ ಮಾಡ್ಯೂಲ್ ನ ಯೂಸ್ ಮಾಡ್ತಾವು. ಲ್ಯಾಪ್ಟಾಪ್ ಸಿಸ್ಟಮ್ ಅಲ್ಲಿ ನಾವು SO ಡಿಮ್ ಯೂಸ್ ಮಾಡ್ತೀವಿ, ಅಲ್ಲಿ ಸ್ಮಾಲ್ ಔಟ್ಲೈನ್ ಡ್ಯೂಯಲ್ ಇನ್ಲೈನ್ ಮೆಮರಿ ಮಾಡ್ಯೂಲ್ ಸ್ಲಾಟ್ಸ್. ಫಂಕ್ಷನ್ಸ್ ಏನಪ್ಪಾ, ದಿಸ್ ರ್ಯಾಮ್ ಸ್ಲಾಟ್ಸ್ ಅಂತಂದ್ರೆ ಅವು ರ್ಯಾಮ್ ಮಾಡ್ಯೂಲ್ಸ್ ನ ಹೋಲ್ಡ್ ಮಾಡ್ತಾವು. ದಿ ಪ್ರೊವೈಡ್ ದ ಎಲೆಕ್ಟ್ರಿಕಲ್ ಕನೆಕ್ಷನ್ ಬಿಟ್ವೀನ್ ರ್ಯಾಮ್ ಅಂಡ್ ದ ಮೆಮರಿ ಕಂಟ್ರೋಲರ್. ಸೊ ರ್ಯಾಮ್ ಗೆ ಮತ್ತೆ ಮೆಮರಿ ಕಂಟ್ರೋಲರ್ ಗೆ. ಸೊ ಮೆಮರಿ ಇಸ್ ಬೇಸಿಕಲಿ ವಾಟ್ ಇಟ್ ವಿಲ್ ಕೈಂಡ್ ಆಫ್ ಕಂಟ್ರೋಲ್ ಎವ್ರಿಥಿಂಗ್.
whatever is happening with the RAM, it will be controlling, right? So memory controller ಅದರ ಎರಡು ನಡುವೆ ಕನೆಕ್ಷನ್ ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ RAM slots ಹೆಲ್ಪ್ ಮಾಡ್ತವು. Okay, then comes your chipset. Chipset is a collection of controller functions that helps coordinate communication between the processor and the various peripherals. So ಇದು ನಮ್ದೇನು CPU ಐತಲ್ರಿ, ಅದ್ರ ಜೊತೆಗೆ ಬೇರೆ ಪೆರಿಫೆರಲ್ಸ್ ಜೊತೆಗೆ ಕಮ್ಯುನಿಕೇಟ್ ಮತ್ತು ಕೋಆರ್ಡಿನೇಷನ್ ಮಾಡ್ಲಿಕ್ಕೆ ಈ ಒಂದು ಚಿಪ್ಸೆಟ್ ಹೆಲ್ಪ್ ಮಾಡ್ತೈತಿ. ಚಿಪ್ಸೆಟ್ ಅಲ್ಲಿ ಆಕ್ಚುಲಿ ಏನದವ್ರಿ, ಕಲೆಕ್ಷನ್ ಆಫ್ ಕಂಟ್ರೋಲರ್ಸ್ ಅದಾವು. ಸೊ ಲೆಟ್ ಅಸ್ ಸಿ. Modern CPU architectures integrate many functions that were traditionally handled by separate chipset components. ಸೊ ಮುಂಚೆ ಏನಾಕಿತ್ರಿ, ಬೇರೆ ಒಂದು ಸೆಟ್ ಆಫ್ ಚಿಪ್ಸೆಟ್ಸ್ ಇದ್ದು, ಈಗ ನಾವು ಮಾಡರ್ನ್ ನಲ್ಲಿ ಅವು ಏನಾಗಿದ್ದವ್ರು, ಇಂಟಿಗ್ರೇಟ್ ಆಗಿದ್ದವು. ಫಂಕ್ಷನ್ಸ್ ಕ್ಯಾನ್ ಇನ್ಕ್ಲೂಡ್ ಸಪೋರ್ಟಿಂಗ್ USB, SATA, PCI connectivity and other IO functions. ಸೊ ಇವೆಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ವು ಈ ಚಿಪ್ಸೆಟ್. ಸೊ ಹಳೇದೇನ್ ಹೇಳಿದ್ವಿ ನಾವು, ನಾರ್ತ್ ಬ್ರಿಡ್ಜ್ ಅಂಡ್ ಸೌತ್ ಬ್ರಿಡ್ಜ್ ಅಂತ ಚಿಪ್ಸೆಟ್ಸ್ ಇದ್ದವು ರೀ. ದಿಸ್ ಇಸ್ ಅನ್ ಹಿಸ್ಟಾರಿಕಲ್ ಕಾನ್ಸೆಪ್ಟ್ ಫಾರ್ ಕಂಪ್ಯೂಟರ್ ಫಂಡಮೆಂಟಲ್ ಎಕ್ಸಾಮಿನೇಷನ್. ಓಲ್ಡರ್ ಮದರ್ ಬೋರ್ಡ್ ಡಿಸೈನ್ಸ್ ಕಾಮನ್ಲಿ ಯೂಸ್ ಟೂ ಮೇಜರ್ ಚಿಪ್ಸೆಟ್ ಕಾಂಪೋನೆಂಟ್ಸ್. ಸೊ ಓಲ್ಡರ್ ಸಿಸ್ಟಮ್ಸ್ ಏನ್ ಮಾಡ್ತಿದ್ರು, ಇವೆರಡು ಮೇಜರ್ ಚಿಪ್ಸೆಟ್ ಕಾಂಪೋನೆಂಟ್ಸ್ ಇರ್ತಿದ್ವು. ಒಂದು ನಾರ್ತ್ ಬ್ರಿಡ್ಜ್ ಅಂತೇಳಿ, ಇನ್ನೊಂದು ಸೌತ್ ಬ್ರಿಡ್ಜ್ ಅಂತೇಳಿ. ಸೊ ನಾರ್ತ್ ಬ್ರಿಡ್ಜ್ ಅಲ್ಲಿ ಏನಕ್ಕಿತ್ತಪ್ಪ ಅಂತಂದ್ರೆ, ಇದು ಕಮ್ಯುನಿಕೇಶನ್ ಬಿಟ್ವೀನ್ ಯುವರ್ CPU, RAM ಮತ್ತೆ ಗ್ರಾಫಿಕ್ಸ್ ಇಂಟರ್ಫೇಸ್ ನ ಕಂಟ್ರೋಲ್ ಮಾಡ್ತಿತ್ತು. ಸೌತ್ ಬ್ರಿಡ್ಜ್ ಏನ್ ಮಾಡ್ತಿತ್ತಪ್ಪ ಅಂತಂದ್ರೆ, ನಿಮ್ದು IO ಜೊತೆಗೆ ಅಂದ್ರೆ USB, SATA, ಆಡಿಯೋ, ಅದರ್ ಪೆರಿಫರ್ ಜೊತೆಗೆ ಕಮ್ಯುನಿಕೇಶನ್ ನ ಕಂಟ್ರೋಲ್ ಯಾರು ಮಾಡ್ತಿದ್ರು, ಸೌತ್ ಬ್ರಿಡ್ಜ್ ಮಾಡ್ತಿದ್ರು. ಈಗ ಏನಾಗೈತಪ್ಪ ಮಾಡರ್ನ್ ಸಿಸ್ಟಮ್ಸ್ ಅಲ್ಲಿ ಅಂತಂದ್ರೆ, ಮೆನಿ ಫಂಕ್ಷನ್ಸ್ ಟ್ರೆಡಿಷನಲಿ ಪರ್ಫಾರ್ಮ್ ಬೈ ದ ನಾರ್ತ್ ಬ್ರಿಡ್ಜ್ ಹ್ಯಾವ್ ಮೂವ್ಡ್ ಇನ್ ಟು CPU ಆರ್ ಪ್ರೊಸೆಸರ್ ಪ್ಲಾಟ್ಫಾರ್ಮ್. ಸೊ ಈಗ ಅದೇನ್ ಮಾಡತ್ತೀರಿ, CPU ಒಳಗಡೆ ಅಥವಾ ಪ್ರೊಸೆಸರ್ ಒಳಗಡೆ ಬೈ ಡಿಫಾಲ್ಟ್ ಬರ್ತಾ ಇದೆ. ನಾರ್ತ್ ಬ್ರಿಡ್ಜ್ ಏನ್ ಮಾಡ್ತಿದ್ರಿ, CPU RAM ಜೊತೆಗೆ ಮತ್ತೆ CPU ಮತ್ತೆ RAM ಜೊತೆಗೆ ಏನ್ ನಡೀತಿತ್ತು ಕಮ್ಯುನಿಕೇಶನ್, ಅದನ್ನ ನಾರ್ಮಲ್ ಈಗ CPU ದಲ್ಲಿ ಬರ್ತದೆ. ಸೊ ನಾರ್ತ್ ಬ್ರಿಡ್ಜ್ ಅವಶ್ಯಕತೆ ಬೀಳೋದಿಲ್ಲ. ಮತ್ತೆ ಸ್ಮಾಲರ್ ಚಿಪ್ಸೆಟ್ ಆರ್ ಪ್ಲಾಟ್ಫಾರ್ಮ್ ಕಂಟ್ರೋಲರ್ ಹ್ಯಾಂಡಲ್ಸ್ ಮೆನಿ ರಿಮೈನಿಂಗ್ IO ಫಂಕ್ಷನ್. ಅದಕ್ಕೆ ಏನ್ ಮಾಡ್ತಾ ಇದ್ರೆ, ಒಂದು ಸ್ಮಾಲ್ ಚಿಪ್ಸೆಟ್ ನ ಇನ್ಸರ್ಟ್ ಮಾಡ್ತಾ ಇದ್ರೆ ಟು ಹ್ಯಾಂಡಲ್ ದ IO ಫಂಕ್ಷನ್. ಸೊ IO ಫಂಕ್ಷನ್ ಯಾರು ಮಾಡ್ತಿದ್ರು, ಮುಂಚೆ ಸೌತ್ ಬ್ರಿಡ್ಜ್ ಮಾಡ್ತಿತ್ತು. ನಾರ್ತ್ ಬ್ರಿಡ್ಜ್ ಏನ್ ಮಾಡ್ತಿದ್ರಿ, CPU RAM ಕಮ್ಯುನಿಕೇಶನ್ ನೋಡ್ಕೊಳ್ತಿತ್ತು. ಬಟ್ ಈಗ ನಾರ್ತ್ ಬ್ರಿಡ್ಜ್ ಕೆಲಸ CPU ತನ್ನಿಂದ ತಾನೇ ಮಾಡ್ಕೊಳ್ತಾ ಇದೆ. ಬಟ್ ರಿಮೈನಿಂಗ್ IO ಫಂಕ್ಷನ್ಸ್ ಅಂದ್ರೆ ನಿಮ್ದು ಸಾಟಾಸ್ ಮತ್ತೆ PCI, USB ಅದ್ರ ಜೊತೆ ಕಮ್ಯುನಿಕೇಶನ್ ಎಲ್ಲ, ಅದನ್ನೆಲ್ಲ ಹ್ಯಾಂಡಲ್ ಯಾರು ಮಾಡ ಅಂತಾರ್ರಿ, a chipset or a platform controller ಅಂತ ಕರಿತೇವೆ ನಾವು. ಓಕೆ, ದೆನ್ ಕಮ್ಸ್ ಯುವರ್ BIOS ಅಂಡ್ UEFI ಫರ್ಮ್ವೇರ್ ಅಂತ ಹೇಳಿ. ಸೊ ನಿಮ್ದು ದ ಮದರ್ ಬೋರ್ಡ್ ಕಂಟೈನ್ಸ್ ಅ ಫರ್ಮ್ವೇರ್ ದಟ್ ಸ್ಟಾರ್ಟ್ಸ್ ವೆನ್ ದ ಕಂಪ್ಯೂಟರ್ ಇಸ್ ಪವರ್ಡ್ ಆನ್. ಸೊ ಮುಂಚೆ ಲೆಗಸಿ ಸಿಸ್ಟಮ್ಸ್ ಅಲ್ಲಿ ಏನಾಗೈತ್ರಿ, ಬಯೋಸ್ ಇರ್ತಿತ್ತು, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಈಗ ಏನೈತ್ರಿ, UEFI ಐತಿ, ಹೌದಾ. ಸೊ UEFI ಅಂತಂದ್ರೆ ಏನ್ರಿ, ಯೂನಿಫೈಡ್ ಎಕ್ಸ್ಟೆನ್ಸಿಬಲ್ ಫರ್ಮ್ವೇರ್ ಇಂಟರ್ಫೇಸ್. ಸೊ ಅದು ಇದೆ ಈಗ. ಸೊ ಮಾಡರ್ನ್ ಕಂಪ್ಯೂಟರ್ಸ್ ಜನರಲಿ ಯೂಸ್ UEFI, that is Unified Extensible Firmware Interface. Older systems is BIOS, that is Basic Input Output System. ಸೊ ಫಂಕ್ಷನ್ ಏನಪ್ಪಾ ಅಂತಂದ್ರೆ, ಮೇನ್ಲಿ ಇದು ಏನ್ ಮಾಡ್ತಿದ್ರಿ, ಹಾರ್ಡ್ವೇರ್ ಇನಿಷಿಯಲೈಸ್ ಮಾಡ್ತದ, ಸ್ಟಾರ್ಟ್ಅಪ್ ಚೆಕ್ಸ್ ಮಾಡ್ತೈತಿ, ಮತ್ತೆ ಫರ್ಮ್ವೇರ್ ಕಾನ್ಫಿಗರೇಷನ್ ಮಾಡ್ತದ, ಅದೇ ರೀತಿ ಬೂಟ್ ಡಿವೈಸಸ್ ನ ಐಡೆಂಟಿಫೈ ಮಾಡ್ತದ, ಸ್ಟಾರ್ಟ್ಸ್ ದ ಆಪರೇಟಿಂಗ್ ಸಿಸ್ಟಮ್ ಬೂಟ್ ಪ್ರೊಸೆಸ್. ಸೊ ಅರ್ಲಿಯರ್ ಬೂಟ್ ಪ್ರೊಸೆಸ್ ಯಾರು ಶುರು ಮಾಡ್ತಿದ್ರು, ಬಯೋಸ್ ಶುರು ಮಾಡ್ತಿದ್ವಿ. ಈಗ ಮಾಡರ್ನ್ ಸಿಸ್ಟಮ್ಸ್ ಅಲ್ಲಿ ಯಾವ ಶುರು ಮಾಡ್ತಿದ್ರಿ, UEFI ಶುರು ಮಾಡ್ತದ. CMOS. CMOS ಅಂತಂದ್ರೆ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್ ಅಂತೇಳಿ. ಅದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ RTC ಬ್ಯಾಟರಿ ಅಂತ ಕೂಡ ಕರೀತಾರೆ. ಸೊ ಏನಪ್ಪಾ ಇದ್ರ ಕೆಲಸ ಅಂತಂದ್ರೆ, ಇಟ್ ಈಸ್ ಅ ಸ್ಮಾಲ್ ಮದರ್ ಬೋರ್ಡ್ ಬ್ಯಾಟರಿ. ಇದೇನ್ರಿ ಮದರ್ ಬೋರ್ಡ್ ಬ್ಯಾಟರಿ. ಇದು ಏನ್ ಮಾಡಿದಪ್ಪ ಅಂದ್ರೆ, ಇಟ್ ವಿಲ್ ಸಪೋರ್ಟ್ ದ ರಿಯಲ್ ಟೈಮ್ ಕ್ಲಾಕ್. RTC ಸ್ಟ್ಯಾಂಡ್ಸ್ ಫಾರ್ ರಿಯಲ್ ಟೈಮ್ ಕ್ಲಾಕ್. ಅಂದ್ರೆ ಏನ್ರಿ ಇದ್ರ ಕೆಲಸ, ಕ್ಲಾಕ್ ಏನ್ ಇರ್ತೈತಲ್ಲ ನಮ್ಮ ಕಂಪ್ಯೂಟರ್ ಅಲ್ಲಿ, ಅದರ ರೆಸ್ಪಾನ್ಸಿಬಿಲಿಟಿ ಇದೆ ರೀ. So it helps maintain the system date and time when the computer is powered off. ಈಗ ನೀವು ಕಂಪ್ಯೂಟರ್ ಆಫ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಆನ್ ಮಾಡಿದಾಗ the date will be synced, right? ಸೊ ಅದನ್ನ ಯಾರು ಮಾಡ್ತಾರಪ್ಪ ಅಂತಂದ್ರೆ, ನಿಮ್ದು CMOS ಬ್ಯಾಟರಿ ಅಥವಾ RTC ಬ್ಯಾಟರಿ ಮಾಡ್ತೈತಿ. ಸೊ ಸಿಸ್ಟಮ್ ಟೈಮ್ ಮತ್ತೆ ಡೇಟಾ ಮೇಂಟೈನ್ ಮಾಡ್ತಕ್ಕಂಥ ಕೆಲಸ CMOS ಮತ್ತೆ ಅಥವಾ RTC ಬ್ಯಾಟರಿ ಮಾಡ್ತದ. ಸೊ ಕಾಮನ್ಲಿ ಯೂಸ್ ಬ್ಯಾಟರಿ ಹೆಸರು ಬಂದ್ಬಿಟ್ಟು CR2032. ಓಕೆ, ಇಫ್ ದ ಬ್ಯಾಟರಿ ಬಿಕಮ್ಸ್ ವೀಕ್, ಈಗ ಏನಾದ್ರು ಬ್ಯಾಟರಿ ವೀಕ್ ಆತಪ್ಪ ಅಂತಂದ್ರೆ, ಅದು ಸಿಂಟಮ್ಸ್ ನಿಮ್ಗೆ ಗೊತ್ತಾಗೈತಿ. ಹೆಂಗಪ್ಪ ಅಂತಂದ್ರೆ, ಟೈಮ್ ಮತ್ತೆ ಡೇಟ್ ಏನಾಕೈತ್ರಿ, ಇನ್ಕರೆಕ್ಟ್ ಆಕೈತಿ. ಫರ್ಮ್ವೇರ್ ಸೆಟ್ಟಿಂಗ್ಸ್ ಬೀಂಗ್ ರೀಸೆಟ್ ಆನ್ ಸಮ್ ಸಿಸ್ಟಮ್ ಕೂಡ ಏನಾಕೈತ್ರಿ, ಫರ್ಮ್ವೇರ್ ರೀಸೆಟ್ ಆಕೈತಿ. ದಿಸ್ ಇಸ್ ಇಂಪಾರ್ಟೆಂಟ್ ಗೈಸ್, ದೇ ಮೇ ಆಸ್ಕ್ ಇನ್ MCQ. ನಮ್ದು ಸಿಸ್ಟಮ್ ಡೇಟಾ ಟೈಮ್ ಯಾರು ಮ್ಯಾನೇಜ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ, CMOS ಅಥವಾ RTC ಬ್ಯಾಟರಿ. ಕ್ಲಿಯರ್ ವಿತ್ ದಟ್. ನೆಕ್ಸ್ಟ್,
PCIe expansion slots. ಸೊ PCIe stands for Peripheral Component Interconnect Express ಅಂತ ಹೇಳಿ. ಅದರ ಅರ್ಥ ಏನ್ರಿ ಅಂತಂದ್ರೆ ನಿಮ್ದು ಇಲ್ಲಿ ಎಕ್ಸ್ಪಾನ್ಷನ್ ಏನ್ ಮಾಡ್ತೈತಪ್ಪ ಅಂದ್ರೆ ನಾವು ಡಿವೈಸಸ್ ಎಕ್ಸ್ಟ್ರಾ ಡಿವೈಸಸ್ ನ ಇನ್ಸ್ಟಾಲ್ ಮಾಡ್ಕೋಬಹುದು ಈ ಒಂದು ಸ್ಲಾಟ್ಸ್ ಅಲ್ಲಿ. ಅಂದ್ರೆ ಪೆರಿಫೆರಲ್ ಅಂದ್ರೆ ಏನ್ರಿ ಹೊರಗಡೆಯಿಂದ ನಾವು ಜಾಸ್ತಿ ಡಿವೈಸಸ್ ನ ಬೇಕಂದ್ರೆ ನಾವು ಇನ್ಸರ್ಟ್ ಮಾಡ್ಕೋಬಹುದು. ಎಕ್ಸಾಂಪಲ್ ನಿಮ್ದು ಗ್ರಾಫಿಕ್ಸ್ ಕಾರ್ಡ್ ಇನ್ಸರ್ಟ್ ಮಾಡಬಹುದು, ಸೌಂಡ್ ಕಾರ್ಡ್, ನೆಟ್ವರ್ಕ್ ಕಾರ್ಡ್, ಸ್ಟೋರೇಜ್ ಕಂಟ್ರೋಲರ್, ಕ್ಯಾಪ್ಚರ್ ಕಾರ್ಡ್, ಈ ರೀತಿ ಬೇರೆ ಬೇರೆ ಎಕ್ಸ್ಟರ್ನಲ್ ಡಿವೈಸಸ್ ನ ನೀವು ಪೆರಿಫೆರಲ್ ಡಿವೈಸಸ್ ನ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಕಾಮನ್ ಲೇನ್ ಕಾನ್ಫಿಗರೇಷನ್. ಸೊ ಇಲ್ಲಿ ಲೇನ್ಸ್ ಇರ್ತಾವ್ರಿ, ಇಂಟು 1, ಇಂಟು 4, ಇಂಟು 8, ಇಂಟು 16 ಅಂತ ಹೇಳಿ. ಸೊ ಈ ಒಂದು ಲೇನ್ಸ್ ಏನಿದಾವಲ್ರಿ, ದಿಸ್ ಇಸ್ ರೆಡ್ ಆಸ್ ಬೈ 1, ಬೈ 4, ಬೈ 8 ಅಂಡ್ ಬೈ 16. ಸೊ ಬೈ 1 ಬಂದ್ಬಿಟ್ಟು ಇಟ್ ಇಸ್ ವೆರಿ ಶಾರ್ಟೆಸ್ಟ್ ಸ್ಲಾಟ್, ಬೈ 16 ಇಸ್ ವೆರಿ ಲಾಂಗೆಸ್ಟ್ ಸ್ಲಾಟ್. ಸೊ ಆ ಒಂದು ಸ್ಲಾಟ್ಸ್ ಅಲ್ಲಿ ನೀವು ಬೇರೆ ಬೇರೆ ಇದನ್ನ ಕಾರ್ಡ್ಸ್ ನ ಇನ್ಸ್ಟಾಲ್ ಮಾಡಬಹುದು. ಅದರಲ್ಲಿ ಬಂದ್ಬಿಟ್ಟು ಮೇನ್ಲಿ ನೀವು ನೆನ್ಪಿಟ್ಕೋಬೇಕಾಗಿದ್ದು ಗ್ರಾಫಿಕ್ಸ್ ಕಾರ್ಡ್ ರೀ. ಸೊ ಇದೇನಕ್ಕೈತಪ್ಪ ಅಂದ್ರೆ ಇಟ್ ಇಸ್ ಕಾಮನ್ಲಿ ಇನ್ಸ್ಟಾಲ್ಡ್ ಇನ್ PCIe ಬೈ 16 ಸ್ಲಾಟ್ ಮೇಲೆ ಅದನ್ನ ಇನ್ಸ್ಟಾಲ್ ಮಾಡ್ತೇವ್ರಿ. ಓಕೆ, ನಿಮ್ದು ಬೈ 1 ಕಾರ್ಡ್ ಅಲ್ಲಿ ನಾವು ವೈಫೈ ಕಾರ್ಡ್ಸ್ ಮತ್ತೆ ಸೌಂಡ್ ಕಾರ್ಡ್ ನ ಇನ್ಸ್ಟಾಲ್ ಮಾಡಬಹುದು. ಓಕೆ, ಬೈ 8 ಅಲ್ಲಿ ನಾವು ರೈಡ್ ಕಾರ್ಡ್ಸ್ ಅಥವಾ ಸ್ಮಾಲ್ ಗ್ರಾಫಿಕ್ ಕಾರ್ಡ್ಸ್ ನ ಇನ್ಸರ್ಟ್ ಮಾಡಬಹುದು. ನಾರ್ಮಲಿ ಆಸ್ ಯೂಶುವಲಿ ನಾವು ಯೂಸ್ ಮಾಡ್ತೀವ್ರಿ ಅಂತಂದ್ರೆ 16 ನ ಯೂಸ್ ಮಾಡ್ತೀವಿ, ಬೈ 16 ನ. ಓಕೆ, ಹೋಪ್ ದಟ್ ಇಸ್ ಕ್ಲಿಯರ್. The graphic card performs graphics processing and may have its own dedicated video memory. Okay. Next comes your SATA, Serial Advanced Technology Attachment. So SATA long form ಏನ್ರಿ, Serial Advanced Technology Attachment Connectors ಅಂತ ಬರ್ತದ. ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ ಕಾಮನ್ಲಿ ಇದೇನ್ ಮಾಡ್ತೈತ್ರಿ, ಇದು ಕನೆಕ್ಟ್ ಯುವರ್ HDD, SATA, SSD, ಆಪ್ಟಿಕಲ್ ಡ್ರೈವ್ಸ್ ನ ಮದರ್ ಬೋರ್ಡ್ ಗೆ ಕನೆಕ್ಟ್ ಮಾಡ್ತದ, ಮತ್ತೆ ಪವರ್ ಸಪ್ಲೈ ಕನೆಕ್ಟ್ ಮಾಡ್ತದ. So one connection has to happen with motherboard, another connection has to happen with power supply. ಹೌದಾ? ಸೊ ಎರಡು ಕನೆಕ್ಷನ್ ಆಕೈತ್ರಿ. ಯಾವ್ದಾವ್ದು, ಒಂದೇದು ಬಂದ್ಬಿಟ್ಟು ಡೇಟಾ ಕನೆಕ್ಷನ್, ಎರಡನೇದು ಪವರ್ ಕನೆಕ್ಷನ್. ಸೊ ಡೇಟಾ ಕನೆಕ್ಷನ್ ಏನಾಕೈತ್ರಿ, ಮದರ್ ಬೋರ್ಡ್ ಕನೆಕ್ಟ್ ಆಕೈತಿ, ಇನ್ನೊಂದು ಬಂದ್ಬಿಟ್ಟು ಪವರ್ ಸಪ್ಲೈ ಕನೆಕ್ಟ್ ಆಕೈತಿ. ಓಕೆ, ದ ಡೇಟಾ ಕೇಬಲ್ ಕನೆಕ್ಟ್ಸ್ ದ ಡ್ರೈವ್ ಟು ದ ಮದರ್ ಬೋರ್ಡ್, ದ ಪವರ್ ಕೇಬಲ್ ಕಮ್ಸ್ ಫ್ರಮ್ ದ PSU. ಓಕೆ, that's all you need to remember about the SATA connector. The next is M.2 slot. So M.2 is a compact connector or a form factor used for various devices. So ಬೇರೆ ಬೇರೆ ಡಿವೈಸಸ್ ನ ಕನೆಕ್ಟ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವ್ರಿ ಇದನ್ನ. ಮೇಜರ್ ಕಾಮನ್ ಆಗಿ ಏನ್ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ M.2 SST. ಸೊ SST ನ ಕನೆಕ್ಟ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ M.2 SST may use SATA or PCIe or NVMe depending on the specific drive and the motherboard. ಸೊ ಡ್ರೈವ್ ಮತ್ತೆ ಮದರ್ ಬೋರ್ಡ್ ಮೇಲೆ ನಾವು ಯಾವ್ದಾದ್ರು ಒಂದು ಕನೆಕ್ಟರ್ ನ ಇಲ್ಲಿ ಯೂಸ್ ಮಾಡ್ಕೋತೇವ್ರಿ. ಇಟ್ ಮೈಟ್ ಬಿ M.2 SATA connector or might be PCIe ಅಥವಾ NVMe. Okay, so it is not like M.2 is NVMe. NVMe is different specifically. M.2 is different. ಯಾವ ರೀತಿಪಾ ಅಂತಂದ್ರೆ M.2 ಏನ್ ಮಾಡಿದ್ರಿ, ಇದು ನಿಮ್ದು ಫಿಸಿಕಲ್ ಫಾರ್ಮ್ ಫ್ಯಾಕ್ಟರ್ ಅಥವಾ ಕನೆಕ್ಟರ್. NVMe ಏನಕ್ಕಿತ್ತಪ್ಪ, ಇದೊಂದು ಪ್ರೋಟೋಕಾಲ್ ರೀ, ಕಾಮನ್ಲಿ ಯೂಸ್ಡ್ ಫಾರ್ PCIe. Okay, so that is the thing. Power connectors. The motherboard draws all its power directly from PSU through two primary connections. ಸೊ ನಿಮ್ದೇನ್ ಪವರ್ ಸಪ್ಲೈ ಯೂನಿಟ್ ಐತಲ್ರಿ, ಅಲ್ಲಿಂದ ಮದರ್ ಬೋರ್ಡ್ ಏನ್ ಮಾಡ್ತೈತಪ್ಪ, ಪವರ್ ನ ತಗೊಳ್ತೈತಿ. ಹೌದಾ? ಸೊ ಯಾವ ರೀತಿ ತಗೊಳ್ತದ ಅಂದ್ರೆ 2 ಕನೆಕ್ಷನ್ಸ್ ಬರ್ತವೆ, ಎರಡು ಪ್ರೈಮರಿ ಕನೆಕ್ಷನ್ಸ್ ಅದಾವು. ಯಾವ್ಯಾವುದು ಅಂತಂದ್ರೆ 24 ಪಿನ್ ATX ಕನೆಕ್ಟರ್ ಇರ್ತೈತಿ. 24 ಪಿನ್ ATX ಕನೆಕ್ಟರ್ ಫಾರ್ ದ ಮೇನ್ ಬೋರ್ಡ್ ಕಾಂಪೋನೆಂಟ್ಸ್, ಅಂದ್ರೆ ರ್ಯಾಮ್ಗೆ, ಚಿಪ್ಸೆಟ್ ಗೆ ಮತ್ತೆ PCI ಸ್ಲಾಟ್ಸ್ ಇವಕ್ಕೆಲ್ಲ ಇದ್ ಮಾಡ್ಲಿಕ್ಕೆ 24 ಪಿನ್ ATX ಕನೆಕ್ಟರ್ ಇರ್ತೈತಿ. ಇನ್ನೊಂದು ಬಂದ್ಬಿಟ್ಟು ಡೆಡಿಕೇಟೆಡ್ 4 ಪಿನ್ ಅಥವಾ 8 ಪಿನ್ EPS ಕನೆಕ್ಟರ್ ಇರ್ತೈತ್ರಿ. ಇದೇನ್ ಮಾಡ್ತೈತಪ್ಪ ಅಂದ್ರೆ ಇಟ್ ಇಸ್ ಪೊಸಿಷನ್ ನಿಯರ್ ದ ಟಾಪ್ ಆಫ್ ದ ಬೋರ್ಡ್ ಟು ಫೀಡ್ ದ CPU's ವೋಲ್ಟೇಜ್ ರೆಗ್ಯುಲೇಷನ್ ಸರ್ಕಿಟ್ರಿ. ಸೊ CPU ವೋಲ್ಟೇಜ್ ರೆಗ್ಯುಲೇಷನ್ ಸರ್ಕಿಟ್ ಏನಿರ್ತೈತ್ರಿ, ಅದಕ್ಕೆ ಪವರ್ ಸಪ್ಲೈ ಯಾರು ಮಾಡ್ತಾರ ಅಂತಂದ್ರೆ EPS ಕನೆಕ್ಟರ್ ಮಾಡ್ತಾನ. EPS ಕನೆಕ್ಟರ್ ಎಷ್ಟು ಪಿನ್ ಇರ್ತೈತ್ರಿ, ಅದು 4 ಪಿನ್ ಅಥವಾ 8 ಪಿನ್ ಇರ್ತೈತಿ. ಇದು ನೆನ್ಪಿಟ್ಕೋರಿ. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಈ CPU ವೋಲ್ಟೇಜ್ ರೆಗ್ಯುಲೇಷನ್ ಸರ್ಕಿಟ್ ಯಾರು ಸಪ್ಲೈ ಮಾಡ್ತಾರಪ್ಪ ಪವರ್ ಅಂತಂದ್ರೆ ಈ ಒಂದು 4 ಪಿನ್ ಅಥವಾ 8 ಪಿನ್ EPS ಕನೆಕ್ಟರ್ ಮಾಡ್ತೈತಿ. ಬಾಕಿ ಕಾಂಪೋನೆಂಟ್ಸ್ ಗೆ 24 ಪಿನ್ ATX ಕನೆಕ್ಟರ್ ಸಪ್ಲೈ ಮಾಡ್ತದ. ಓಕೆ, ನಾವ್ ಫ್ಯಾನ್ ಹೆಡರ್ಸ್. ಸೊ ಫ್ಯಾನ್ ಹೆಡರ್ಸ್ ಕೆಲಸ ಏನಪ್ಪಾ ಅಂತಂದ್ರೆ ಇವು ಕನೆಕ್ಟ್ ಮಾಡ್ತಾವ್ರಿ. ಅದನ್ನ ಕನೆಕ್ಟ್ ಮಾಡ್ತಾವ್ ನಿಮ್ದು ಕೂಲಿಂಗ್ ಫ್ಯಾನ್ಸ್ ನ ಮತ್ತೆ ಲಿಕ್ವಿಡ್ ಕೂಲಿಂಗ್ ಪಂಪ್ಸ್ ಏನಾದ್ರು ಇರ್ತಾವಲ್ರಿ, ಅವನ್ನ ಮದರ್ ಬೋರ್ಡಿಗೆ ಕನೆಕ್ಟ್ ಮಾಡ್ತಾವು ಫಾರ್ ಪವರ್ ಮಾನಿಟರಿಂಗ್ ಅಂಡ್ ಸ್ಪೀಡ್ ಕಂಟ್ರೋಲ್. ಸೊ ನೀವು ಫ್ಯಾನ್ ರನ್ ಆಗ್ಲಿಕ್ಕೆ ಎಲೆಕ್ಟ್ರಿಸಿಟಿ ಬೇಕು. ಹೌದಾ? ಸೊ ಕೂಲಿಂಗ್ ಪಂಪ್ಸ್ ಕೂಡ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ
ಎಲೆಕ್ಟ್ರಿಸಿಟಿ ಬೇಕು ಹೌದಾ. ಸೊ ಅದಕ್ಕೆ ಏನ್ ಮಾಡ್ತಾವ್ರಿ ಅವು ಮದರ್ ಬೋರ್ಡ್ ಮೇಲೆ ಕನೆಕ್ಟ್ ಆಗಿರ್ತಾವ ಫಾರ್ ದ ಪವರ್ ಮಾನಿಟರಿಂಗ್ ಅಂದ್ರೆ ಸ್ಪೀಡ್ ಕಂಟ್ರೋಲ್. ಅಂದ್ರೆ ಸ್ಪೀಡ್ ಫ್ಯಾನ್ ತಿರುಗುದು ಸ್ಪೀಡ್ ಕಂಟ್ರೋಲ್ ಅಲ್ಲಿ ಇರಬೇಕು ಹೌದಲ್ವಾ. ಸೊ ನಾವು ಮಾನಿಟರ್ ಮಾಡ್ಲಿಕ್ಕೆ ಸ್ಪೀಡ್ ಕಂಟ್ರೋಲ್ ಮತ್ತೆ ಅದಕ್ಕೆ ಎಷ್ಟು ಪವರ್ ಸಪ್ಲೈ ಆಗಬೇಕು ಅದೆಲ್ಲ ಕನೆಕ್ಟ್ ಆಗ್ಲಿಕ್ಕೆ ನಾವು ಫ್ಯಾನ್ ಹೆಡರ್ಸ್ ನ ಯೂಸ್ ಮಾಡ್ತೇವಿ. ಸೊ ಕಾಮನ್ ಟೈಪ್ ಬಂದ್ಬಿಟ್ಟು ಒಂದು CPU ಅಂಡರ್ಸ್ಕೋರ್ ಫ್ಯಾನ್ ಅಂತೇಳಿ. ಇದು ನಿಮ್ದು CPU ಕೂಲರ್ ಹೆಡರ್ ರೀ. CPU ಅಂಡರ್ಸ್ಕೋರ್ ಫ್ಯಾನ್ ಇಸ್ ದಿ CPU ಕೂಲರ್ ಹೆಡರ್. ಸೊ ಇದೇನಾಕೈತ್ರಿ ಟ್ರಿಗರ್ಸ್ ಬಯೋಸ್ ಬೂಟ್ ವಾರ್ನಿಂಗ್ ಇಫ್ ಎಂಟಿ. ಸೊ CPU ಅಂಡರ್ಸ್ಕೋರ್ ಫ್ಯಾನ್ ಇರ್ಲೇಬೇಕು. ಇಲ್ಲಪ್ಪ ಅಂತಂದ್ರೆ ನಿಮ್ದು ಬಯೋಸ್ ಏನ್ ಕೊಡ್ತೈತ್ರಿ ವಾರ್ನಿಂಗ್ ಕೊಡ್ತದ. ಸೊ ಬೂಟ್ ಕರೆಕ್ಟ್ ಆಗಿ ಆಗೋದಿಲ್ಲ, ವಾರ್ನಿಂಗ್ ಬರ್ತೈತಿ. ಇದು ನಿಮ್ಗೆ ನೆನಪಿರ್ಲಿ. ಯಾವ ಒಂದು ಕಾಮನ್ ಟೈಪ್ ಇಲ್ಲಪ್ಪ ಅಂದ್ರೆ ಬೂಟ್ ವಾರ್ನಿಂಗ್ ಬರ್ತೈತೆ ಅಂತ ಕೇಳಿದಾಗ CPU ಅಂಡರ್ಸ್ಕೋರ್ ಫ್ಯಾನ್ ಇಟ್ ಇಸ್ ನಾಟ್ ದೇರ್ ಇಟ್ ವಿಲ್ ಗಿವ್ ಯು ಅ ಬೂಟ್ ವಾರ್ನಿಂಗ್. ದೆನ್ ಇನ್ನೊಂದು ಸಿಸ್ ಫ್ಯಾನ್ ಮತ್ತೆ ಚಾಫ್ ಫ್ಯಾನ್ ಅಂತ ಬರುತ್ತೆ ಅಥವಾ ಕೇಸಸ್ ಫ್ಯಾನ್ ಅಂತ ಕರಿತೀವಿ ಅಥವಾ ಕೇಸ್ ಫ್ಯಾನ್ ಅಂತ ಕರಿತೀವಿ. ಇದು ನಿಮ್ದು ಏರ್ ಫ್ಲೋ ನ ಕಂಟ್ರೋಲ್ ಮಾಡ್ಲಿಕ್ಕೆ ಇದೆ ರೀ. ದೆನ್ AIO ಪಂಪ್ ಡಬ್ಲ್ಯೂ ಪಂಪ್ ಪ್ಲಸ್ ಇದೇನಪ್ಪಾ ಅಂತಂದ್ರೆ ಹೈ ಕರೆಂಟ್ ಹೆಡರ್ಸ್ ರನ್ನಿಂಗ್ ಲಿಕ್ವಿಡ್ ಕೂಲರ್ ಪಂಪ್ಸ್ ಅಟ್ ಫುಲ್ ಸ್ಪೀಡ್. ಸೊ ಸ್ಪೀಡ್ ಅದು ಸ್ಪೀ ಆಗಿದೆ ಅಷ್ಟೇ. ಸೊ ಇಲ್ಲಿ ಇದು ನಿಮ್ದು ಲಿಕ್ವಿಡ್ ಕೂಲರ್ ಪಂಪ್ ನ ಯಾರು ಕಂಟ್ರೋಲ್ ಮಾಡ್ತಾರಪ್ಪ ಅಂತಂದ್ರೆ AIO ಪಂಪ್ ಅಥವಾ ಡಬ್ಲ್ಯೂ ಪಂಪ್ ಪ್ಲಸ್ ಕಂಟ್ರೋಲ್ ಮಾಡ್ತೈತ್ರಿ. ಸ್ಪೀಡ್ ಕಂಟ್ರೋಲ್ ಅಂಡ್ ಮಾನಿಟರಿಂಗ್ ಯಾರು ಮಾಡ್ತಾರಪ್ಪ ಅಂದ್ರೆ ಇಲ್ಲೊಂದು 3 ಪಿನ್ ಡೈರೆಕ್ಟ್ ಕರೆಂಟ್ ಅಂತ ಇರ್ತೈತ್ರಿ. ದಟ್ ವಿಲ್ ಬಿ ಕಂಟ್ರೋಲಿಂಗ್ ದ ಸ್ಪೀಡ್ ಬೈ ಡೂಯಿಂಗ್ ದ ವೋಲ್ಟೇಜ್ ಅಡ್ಜಸ್ಟ್ಮೆಂಟ್. ಓಕೆ, ವೋಲ್ಟೇಜ್ ಅಡ್ಜಸ್ಟ್ಮೆಂಟ್ ಹಾಕಿರ್ತೈತಿ 5 ವೋಲ್ಟ್ 12 ವೋಲ್ಟ್. ಇನ್ನೊಂದು 4 ಪಿನ್ PWM ಇರ್ತೈತ್ರಿ. ಇಲ್ಲಿ ಏನಾಕೈತಪ್ಪ ಅಂತಂದ್ರೆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಸಿಗ್ನಲ್ಸ್ ಬರ್ತಾವು, ಅದ್ರ ಮುಖಾಂತರ ಸ್ಪೀಡ್ ಕಂಟ್ರೋಲ್ ಆಗಿರ್ತೈತಿ. ಮತ್ತೆ ಪಿನ್ 3 ಟ್ಯಾಕೋಮೀಟರ್ ಅಂತ ಇರ್ತೈತ್ರಿ. ಇದೇನಕ್ಕೈತಪ್ಪ ನಿಮ್ದು ರಿಯಲ್ ಟೈಮ್ RPM ಬ್ಯಾಕ್ ಟು ದ ಮದರ್ ಬೋರ್ಡ್ಸ್ ಅಂಡ್ OS. ಸೊ ಇದು ನಿಮ್ದು RPM ನ ಟ್ರ್ಯಾಕ್ ಮಾಡ್ತೈತ್ರಿ. ಸೊ RPM ಇಲ್ಲಿ ಏನಪ್ಪಾ ಅಂತಂದ್ರೆ ರೆವಲ್ಯೂಷನ್ಸ್ ಪರ್ ಮಿನಿಟ್ ರೀ ಅದು. ಓಕೆ, ರೆವಲ್ಯೂಷನ್ಸ್ ಪರ್ ಮಿನಿಟ್ ಅಂದ್ರೆ ಹೌ ಮೆನಿ ಸರ್ಕಲ್ಸ್ ಆ ಒಂದು ನಿಮ್ದು ಫ್ಯಾನ್ ಸ್ಪಿನ್ ಆಗ್ತಾ ಇದೆ ಅಥವಾ ಕೂಲಿಂಗ್ ಪಂಪ್ ಆಗ್ತಾ ಇದೆ, ಅದನ್ನ ನಾವು RPM ಅಲ್ಲಿ ಮೆಷರ್ ಮಾಡ್ತೀವ್ರಿ. ಸೊ ಆ ಒಂದು ಡೇಟಾನ ಯಾರು ಕ್ಯಾಲ್ಕುಲೇಟ್ ಮಾಡ್ತಾರ್ರಿ, ಟ್ಯಾಕೋಮೀಟರ್ ಮಾಡ್ತೈತಿ. ಸೊ ಟ್ಯಾಕೋಮೀಟರ್ ವಿಲ್ ಡೂ ದ ರಿಯಲ್ ಟೈಮ್ RPM ಮಾನಿಟರಿಂಗ್. ಓಕೆ, ಸೊ ರೆವಲ್ಯೂಷನ್ಸ್ ಪರ್ ಮಿನಿಟ್ ಡೇಟಾನ ಕಲೆಕ್ಟ್ ಮಾಡಿ ಇದನ್ನ ಮದರ್ ಬೋರ್ಡ್ ಅಥವಾ OS ಗೆ ಕಳಿಸ್ತದ. ದಟ್ ಈಸ್ ಆಫ್ ಪಿನ್ 3. ಕ್ಲಿಯರ್. ಪಿನ್ 4 PWM ಸಿಗ್ನಲ್ಸ್ ಕಂಟ್ರೋಲ್ ಮಾಡ್ತು ಸ್ಪೀಡ್ ನ. ಪಿನ್ 3 ಪಿನ್ದು DC ಅಲ್ಲಿ ವೋಲ್ಟೇಜ್ ಅಡ್ಜಸ್ಟ್ಮೆಂಟ್ ಆಕೈತಿ 5 ವೋಲ್ಟ್ 12 ವೋಲ್ಟ್. ಸೊ ಈ ರೀತಿ ನಿಮ್ದು ಸ್ಪೀಡ್ ನ ಮಾನಿಟರ್ ಮಾಡ್ತದ. ಫ್ಯಾನ್ ಸ್ಪೀಡ್ ಮತ್ತೆ ಕೂಲಿಂಗ್ ಪಂಪ್ ಸ್ಪೀಡ್ ನ ಇವು ಮಾನಿಟರ್ ಮಾಡ್ತವ್ರಿ. ಓಕೆ, next is the heat sink. The heat sink is a component designed to dissipate heat from the electronic components. ಹೌದ್ರಿ. ಸೊ ನೀವು ನೋಡಿರ್ಬೋದು CPU ನ ಟಚ್ ಮಾಡಿ ನೋಡಿದಾಗ ಸ್ವಲ್ಪ ಹೀಟ್ ಆಗಿರ್ತದೆ ಹೌದಾ. ಸೊ ಯಾವ ಪ್ರೊಸೆಸಿಂಗ್ ಬಹಳ ಆಗ್ತಾ ಇರ್ತದೆ CPU ಏನ್ ಮಾಡಿದ್ರಿ ಹೀಟ್ ರಿಲೀಸ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಸೊ ಆ ಒಂದು ಹೀಟ್ ನಾವು ಹಂಗ ಬಿಟ್ರೆ ಇಟ್ ವಿಲ್ ಬಿ ಎ ಪ್ರಾಬ್ಲಮ್ ರೈಟ್. ಸೊ ಅದಕ್ಕೆ ಮದರ್ ಬೋರ್ಡ್ಸ್ ಏನಿರ್ತಾವ್ರಿ ಹೀಟ್ ಸಿಂಕ್ಸ್ ನ ಇಟ್ಕೊಂಡಿರ್ತದ. ಸೊ ಅವು ಹೀಟ್ ಸಿಂಕ್ಸ್ VRM ಸರ್ಕ್ಯೂಟ್ ಕೆಳಗಡೆ ಇರ್ಬೋದು ಅಥವಾ ಚಿಪ್ ಸೆಟ್ ಅಥವಾ ಪ್ಲಾಟ್ಫಾರ್ಮ್ ಕಂಟ್ರೋಲ್ ಅಲ್ಲಿ ಇರ್ತದ, ಮತ್ತೆ MTSST ಏರಿಯಾ ಕಡೆನೂ ಇರ್ತದ. ಸೊ ಇಲ್ಲೇನ್ ಇದಾವಲ್ರಿ ಇದು ನಿಮ್ದು ಹೀಟ್ ಸಿಂಕ್ ರೀ. ದಿಸ್ ಇಸ್ ಯುವರ್ ಹೀಟ್ ಸಿಂಕ್. ನೆಕ್ಸ್ಟ್ ಇಸ್ USB ಹೆಡರ್ಸ್. ಸೊ USB ಹೆಡರ್ಸ್ ಏನ್ ಮಾಡ್ತಪ್ಪ ಅಂತಂದ್ರೆ ಇಂಟರ್ನಲ್ USB ಹೆಡರ್ಸ್ ಅಲಾವ್ ಫ್ರಂಟ್ ಪ್ಯಾನಲ್ USB ಪೋರ್ಟ್ಸ್ ಆನ್ ದ ಕಂಪ್ಯೂಟರ್ ಕೇಸ್ ಟು ಕನೆಕ್ಟ್ ಟು ದ ಮದರ್ ಬೋರ್ಡ್. ಸೊ ನಿಮ್ದೇನ್ USB ಪೋರ್ಟ್ಸ್ ಇರ್ತಾವಲ್ರಿ ಅವು ಮದರ್ ಬೋರ್ಡ್ ಕನೆಕ್ಟ್ ಆಗ್ಲಿಕ್ಕೆ ಕಂಟ್ರೋಲ್ ಮಾಡೋರು ಯಾರ್ರಿ USB ಹೆಡರ್ಸ್ ಅಂತ ಇರ್ತಾವು. ಅವು ನಿಮ್ದು ಫ್ರಂಟ್ ಪ್ಯಾನಲ್ USB ಪೋರ್ಟ್ಸ್ ಮದರ್ ಬೋರ್ಡ್ ಕನೆಕ್ಟ್ ಆಗ್ಲಿಕ್ಕೆ ಅದನ್ನ ಕಂಟ್ರೋಲ್ ಮಾಡ್ತಾವ, ಅಲೌ ಮಾಡ್ತಾವ್ರಿ. ಓಕೆ, ಎಕ್ಸಾಂಪಲ್ಸ್ ಇನ್ಕ್ಲೂಡ್ಸ್ ಹೆಡರ್ಸ್ ಫಾರ್ USB 2.0 3.x USB ಟೈಪ್ ಸಿ. ಬೇರೆ ಬೇರೆ ತರದ USB ಇದ್ರು ಎಲ್ಲಾ ಟೈಪ್ ಸಪೋರ್ಟ್ ಮಾಡ್ತದೆ, ಎಲ್ಲಾ ಟೈಪ್ ಅಲೌ ಮಾಡ್ತದೆ USB ಹೆಡರ್. ಅದು ನೆಕ್ಸ್ಟ್ ಬಂದ್ಬಿಟ್ಟು ಫ್ರಂಟ್ ಪ್ಯಾನಲ್ ಹೆಡರ್. ಸೊ ಫ್ರಂಟ್ ಪ್ಯಾನಲ್ ಹೆಡರ್ ಏನ್ ಮಾಡದಪ್ಪ ಅಂದ್ರೆ ಇಟ್ ಕನೆಕ್ಟ್ಸ್ ದ ಮದರ್ ಬೋರ್ಡ್ ಟು ಬಟನ್ಸ್ ಇಂಡಿಕೇಟರ್ LEDs ಆನ್ ದ ಕಂಪ್ಯೂಟರ್ ಕೇಸ್. ಸೊ ನಿಮ್ದು ಕಂಪ್ಯೂಟರ್ ಕೇಸ್ ನೀವು ನೋಡಿದ್ರೆ ಅಲ್ಲೊಂದು ಬಟನ್ ಇರ್ತೈತೆ ಹೌದು, ದೊಡ್ಡ ಬಟನ್ ಇರ್ತೈತಿ, ಒಂದ್ ಸಣ್ಣ ಬಟನ್ ಇರ್ತೈತಿ, ಒಂದ್ ಲೈಟ್ ಇರ್ತೈತೆ ಹೌದಾ. ಮತ್ತೆ ಅದೇ ರೀತಿ ನಿಮ್ದು ಹಾರ್ಡ್ ಡಿಸ್ಕ್ ಕಡೆ ಒಂದ್ ಲೈಟ್ ಇರ್ತೈತ್ರಿ. ಸೊ ಇವೆಲ್ಲ ಹಿಂದ್ಗಡೆ ಬ್ಯಾಕ್ ಎಂಡ್ ಅಲ್ಲಿ ಮದರ್ ಬೋರ್ಡ್ ಅಲ್ಲಿ ಏನ್ ಕನೆಕ್ಟ್ ಆಗಿರ್ತೈತಲ್ರಿ ದಟ್ ಈಸ್ ಯುವರ್ ಫ್ರಂಟ್ ಪ್ಯಾನಲ್ ಹೆಡರ್ ವಿಲ್ ಬಿ ಕಂಟ್ರೋಲಿಂಗ್ ದಟ್. ಸೊ ಫ್ರಂಟ್ ಪ್ಯಾನಲ್ ಹೆಡರ್ ಏನ್ ಮಾಡ್ತೈತ್ರಿ ಈ ನಿಮ್ದು ಮುಂದೆ ಇರ್ತಕ್ಕಂತ ಒಂದು ಬಟನ್ಸ್ ನ ಇಂಡಿಕೇಟರ್ LED ನ ಕಂಪ್ಯೂಟರ್ ಕೇಸ್ ನಲ್ಲಿ ಇರ್ತಕ್ಕಂಥದ್ದನ್ನ ಅದು ಅಲೌ ಮಾಡ್ತದ ಫ್ರಂಟ್ ಪ್ಯಾನಲ್ ಹೆಡರ್. ಇಟ್ ಕ್ಯಾನ್ ಇನ್ಕ್ಲೂಡ್ ಪವರ್ ಸ್ವಿಚ್, ಅದೇ ನಿಮ್ದು ಪವರ್ ಆನ್ ಮಾಡೋದು, ರೀಸೆಟ್ ಸ್ವಿಚ್ ಅಂದ್ರೆ ರೀಸೆಟ್ ಮಾಡೋದು, ಪವರ್ LED ಮತ್ತೆ ಸ್ಟೋರೇಜ್ ಆಕ್ಟಿವಿಟಿ LED. ಸೊ ಅವನ್ನೆಲ್ಲ ಅದು ಅಲೌ ಮಾಡ್ತೈತ್ರಿ. ಅದೇ ರೀತಿ ಫ್ರಂಟ್ ಪ್ಯಾನಲ್ ಆಡಿಯೋ ಹೆಡರ್. ಸೊ ಇಲ್ಲಿ ನಿಮ್ದು ಆಡಿಯೋ ಜಾಕ್ ನಾವೇನು ನಮ್ದು ಹೆಡ್ಸೆಟ್ ನ ಕನೆಕ್ಟ್ ಮಾಡಕತ್ತೆ ಇಲ್ಲಿ ಒಂದು ಜಾಕ್ ಇರ್ತೈತ್ರಿ ಹೌದಾ, ಅದು ನೀವು ಜಾಕ್ ನ ಇನ್ಸರ್ಟ್ ಮಾಡ್ತೀರಿ ಕರೆಕ್ಟ್. ಸೊ ಅದನ್ನು ಕೂಡ ಯಾರು ಮಾನಿಟರ್ ಮಾಡ್ತಾರ್ರಿ ಫ್ರಂಟ್ ಪ್ಯಾನಲ್ ಆಡಿಯೋ ಹೆಡರ್ ಅಲೌ ಮಾಡ್ತೈತಿ.
ಇದೇನ್ ಮಾಡ್ತೈತಿ, ದಿಸ್ ಕನೆಕ್ಟ್ಸ್ ದ ಕಂಪ್ಯೂಟರ್ ಕೇಸಸ್ ಫ್ರಂಟ್ ಆಡಿಯೋ ಪೋರ್ಟ್ಸ್. ಇಲ್ಲೇನ್ ಮುಂದೆ ಆಡಿಯೋ ಪೋರ್ಟ್ಸ್ ಇರ್ತಾವಲ್ರಿ, ಅವನ್ನ ಮದರ್ ಬೋರ್ಡಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವು ಫ್ರಂಟ್ ಪ್ಯಾನಲ್ ಆಡಿಯೋ ಹೆಡರ್. ಇಟ್ ಅಲೌಸ್ ಯೂಸರ್ಸ್ ಟು ಕನೆಕ್ಟ್ ಹೆಡ್ಫೋನ್ಸ್ ಮೈಕ್ರೋಫೋನ್ಸ್ ಥ್ರೂ ದ ಫ್ರಂಟ್ ಪ್ಯಾನಲ್. ಸೊ ಫ್ರಂಟ್ ಪ್ಯಾನಲ್ ಅಲ್ಲಿ ನೀವು ಮೈಕ್ರೋಫೋನ್ ಅಥವಾ ನಿಮ್ದು ಹೆಡ್ಫೋನ್ ನೀವು ಕನೆಕ್ಟ್ ಮಾಡ್ಕೋಬಹುದು. ಓಕೆ, ದೆನ್ ಯುವರ್ ರೇರ್ ಐಒ ಪ್ಯಾನಲ್. ರೇರ್ ಐಒ ಪ್ಯಾನಲ್ ಅಂದ್ರೆ ಹಿಂದ್ಗಡೆ ರೀ, ಇದು ನಿಮ್ದು ಕೇಸ್ ಮುಂದ್ಗಡೆ ಪಾರ್ಟ್ ಐತಿ. ಹಿಂದ್ಗಡೆ ನೀವು ಏನ್ ಮಾಡ್ತೀರಿ, ಒಮ್ಮೆ ಮೌಸ್ ಕೇಬಲ್ ಕೀಬೋರ್ಡ್ ಕೇಬಲ್ ಹಿಂದ್ಗಡೆ ಹಚ್ತೀರ, ಹೌದಾ? ಇಟ್ ವಿಲ್ ವರ್ಕ್ ಇಫ್ ಯು ಪ್ಲಗ್ ದೆಮ್ ಇನ್ ದ ಫ್ರಂಟ್ ಆಲ್ಸೋ, but best practice is to keep it in the back side, the rear side, right? So rear IO panel provides external ports for connecting peripherals. So peripherals ನೀವು ಅಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ನಿಮಗೆ ಪೋರ್ಟ್ಸ್ ಕೊಡ್ತೈತ್ರಿ. ಅದು ಯಾವ್ಯಾವುದು, ಅದು ಯು ಎಸ್ ಬಿ ಪೋರ್ಟ್ ಆಗಿರ್ಬೋದು, ನಿಮ್ದು ಈಥರ್ನೆಟ್ ಪೋರ್ಟ್ ಆಗಿರ್ಬೋದು, ಆಡಿಯೋ ಪೋರ್ಟ್ ಆಗಿರ್ಬೋದು, ಎಚ್ ಡಿ ಎಂ ಐ ಪೋರ್ಟ್ ಆಗಿರ್ಬೋದು, ಡಿಸ್ಪ್ಲೇ ಪೋರ್ಟ್ ಆಗಿರ್ಬೋದು. ಈ ರೀತಿ ಬಹಳಷ್ಟು ಪೋರ್ಟ್ಸ್ ಇರ್ತಾವ್ರಿ ಹಿಂದ್ಗಡೆ. ನೀವು ಸಿ ಪಿ ಯು ನ ಸ್ವಲ್ಪ ಹಿಂದ್ಗಡೆ ಹೊಳಿಸಿ ನೋಡಿದ್ರೆ ಗೊತ್ತಾಕೈತಿ ನಿಮಗೆ, ಅದೇ ಬಹಳಷ್ಟು ಪೋರ್ಟ್ಸ್ ಇರ್ತಾವ. ಸೊ ಅವನ್ನೆಲ್ಲ ಅಲೌ ಯಾರು ಮಾಡ್ತಾರ್ರಿ, ನಿಮ್ದು ರೇರ್ ಐಒ ಪ್ಯಾನಲ್ ಅಲೌ ಮಾಡ್ತದ to connect to the motherboard, right? The exact selection varies by motherboard. USB ports ಅಂತ ಬರ್ತವ್ರಿ, can connect keyboard, mouse, printer, pen drive, external HDD, SSD, smartphone, other peripherals ನೀವು ಈ ಒಂದು USB port ಮುಖಾಂತರ ಕನೆಕ್ಟ್ ಮಾಡಬಹುದು. USB can carry both data as well as power. ಸೊ ಅದರಿಂದ USB ಕೇಬಲ್ ಐತಲ್ರಿ, ಅಲ್ಲಿ ನೀವು ಡೇಟಾನು ಪಾಸ್ ಮಾಡಬಹುದು ಅಥವಾ ಪವರ್ನು ಪಾಸ್ ಮಾಡಬಹುದು. ಇಟ್ ಮೀನ್ಸ್ ವಾಟ್, ಸಮಟೈಮ್ಸ್ ಯು ಸಿ ರೈಟ್, ನಿಮ್ದು ಲ್ಯಾಪ್ಟಾಪ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ನೀವು ಯು ಎಸ್ ಬಿ ಪೋರ್ಟ್ ನ ಹಾಕಿ ನಿಮ್ದು ಮೊಬೈಲ್ ಒಮ್ಮೆ ಏನಕ್ಕೆ ಚಾರ್ಜ್ ಆಗ್ತದೆ, ರೈಟ್? ಅದು ಒಮ್ಮೆ ಏನ್ ಕೇಳ್ತಿದ್ರೆ ಆಪ್ಷನ್, ನೀವು ಡೇಟಾ ಶೇರ್ ಮಾಡ್ಬೇಕು ಅನ್ಕೊಂಡಿರೋ, ಟ್ರಾನ್ಸ್ಫರ್ ಫೈಲ್ ಮಾಡ್ಬೇಕು ಅನ್ಕೊಂಡಿರೋ, ಮೊಬೈಲ್ ಚಾರ್ಜ್ ಮಾಡ್ಬೇಕು ಅನ್ಕೊಂಡಿರೋ ಅಂತ ಕೇಳ್ತೈತಿ. ದಟ್ ಇಸ್ ನಥಿಂಗ್ ಬಟ್ ಯುವರ್ ಯು ಎಸ್ ಬಿ ಕ್ಯಾನ್ ಕ್ಯಾರಿ ಬೋತ್ ಡೇಟಾ ಅಂಡ್ ಪವರ್. ಡೇಟಾನು ಕ್ಯಾರಿ ಮಾಡ್ತೈತ್ರಿ, ಪವರ್ ಕ್ಯಾರಿ ಮಾಡ್ತೈತ್ರಿ ಅದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಈಥರ್ನೆಟ್ ಪೋರ್ಟ್. ಈಥರ್ನೆಟ್ ಪೋರ್ಟ್ ಏನ್ರಿ, ಇದು ನಿಮ್ದು ನೆಟ್ವರ್ಕ್ ಅಂದ್ರೆ ಇಂಟರ್ನೆಟ್ ಪಾಸ್ ಮಾಡ್ಲಿಕ್ಕೆ ನೀವು ಈಥರ್ನೆಟ್ ಕೇಬಲ್ ನ ಯೂಸ್ ಮಾಡ್ತೀರಿ. ಸೊ ಒಂದು ಈಥರ್ನೆಟ್ ಕೇಬಲ್ ಬರ್ತೈತ್ರಿ RJ45 ಅಂತ ಹೇಳಿ, ಅದನ್ನ ನೀವು ಇದೊಂದು ಈಥರ್ನೆಟ್ ಪೋರ್ಟ್ ಒಳಗಡೆ ಇನ್ಸರ್ಟ್ ಮಾಡ್ತೀರಿ. ಓಕೆ, ಇಟ್ ಇಸ್ ಕಾಮನ್ಲಿ ರೆಫರ್ ಟು ಆಸ್ RJ45 ಪೋರ್ಟ್. ಸೊ ಅಲ್ಲಿ ನೀವು RJ45 ಜಾಕ್ ನ ಇನ್ಸರ್ಟ್ ಮಾಡ್ತೀರಿ. ಇಟ್ ವಿಲ್ ಹೆಲ್ಪ್ ಯು ಟು ಗೆಟ್ ದ ನೆಟ್ವರ್ಕ್ ಟು ಯುವರ್ ಸಿಸ್ಟಮ್. ಸೊ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಲ್ಯಾನ್ ಅಲ್ಲಿ ಇಂಟರ್ನೆಟ್ ಅಲ್ಲಿ, ನೆಟ್ವರ್ಕ್ ಫೈಲ್ ಶೇರಿಂಗ್, ಕಮ್ಯುನಿಕೇಶನ್ ವಿತ್ ನೆಟ್ವರ್ಕ್ ಡಿವೈಸಸ್ ಅಲ್ಲಿ ನಾವು ಈ ಒಂದು RJ45 ಪೋರ್ಟ್ ಅಥವಾ ಈಥರ್ನೆಟ್ ಪೋರ್ಟ್ ನ ಯೂಸ್ ಮಾಡ್ತೀವಿ. ಇದ್ರ ಬಗ್ಗೆ ನಾವು ನೆಟ್ವರ್ಕಿಂಗ್ ಅಲ್ಲಿ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಕಲಿತೀವಿ. Then audio circuitry. Many motherboards contain integrated audio hardware. It provides audio input, output, microphone connectivity. ಅದು audio circuitry ರೀ. This eliminates the need for separate sound card. ಇಲ್ಲಿ sound card ಅವಶ್ಯಕತೆ ಬೀಳೋದಿಲ್ಲ, ಬಿಕಾಸ್ ಬಿಲ್ಟ್ ಇನ್ ಬಂದ್ಬಿಡ್ತದೆ ನಿಮಗೆ ಆಡಿಯೋ ಸರ್ಕ್ಯೂಟ್ರಿ. ದೆನ್ ಆನ್ ಬೋರ್ಡ್ ನೆಟ್ವರ್ಕ್ ಇಂಟರ್ಫೇಸ್ ಅಂತ ಹೇಳಿ, ಮೆನಿ ಮದರ್ ಬೋರ್ಡ್ಸ್ ಇನ್ಕ್ಲೂಡ್ ಬಿಲ್ಟ್ ಇನ್ ನೆಟ್ವರ್ಕಿಂಗ್ ಇರ್ತೈತ್ರಿ. ಅಂದ್ರೆ ಅದರಲ್ಲಿ ಈಥರ್ನೆಟ್ ಆಲ್ರೆಡಿ ವೈರ್ಡ್ ನೀವು ಕನೆಕ್ಟ್ ಮಾಡ್ಕೋಬಹುದು. ವೈರ್ಲೆಸ್ ವೈಫೈ ಮತ್ತೆ ಬ್ಲೂಟೂತ್ ಆಪ್ಷನ್ ಕೂಡ ನಿಮಗೆ ಇರ್ತೈತ್ರಿ. ನಿಮ್ಮ ಸಿಸ್ಟಮ್ ನೀವು ನೋಡಿದಾಗ ಅಲ್ಲಿ ವೈಫೈ ಆಲ್ರೆಡಿ ತೋರಿಸ್ತಿರ್ತದೆ ಮತ್ತೆ ಬ್ಲೂಟೂತ್ ಆಪ್ಷನ್ ತೋರಿಸ್ತಿರ್ತದೆ, ಹೌದಾ? ಸೊ ದೋಸ್ ವಿಲ್ ಕಮ್ ಬಿಲ್ಟ್ ಇನ್. ಸೊ ಅವೆರಡು ನಿಮ್ದು ಬಿಲ್ಟ್ ಇನ್ ನೆಟ್ವರ್ಕಿಂಗ್ ಅಲ್ಲಿ ಬರ್ತೈತ್ರಿ, ಬ್ಲೂಟೂತ್ ಮತ್ತೆ ವೈಫೈ. ಓಕೆ, and then memory slots and dual channel operation. So modern motherboards commonly provide multiple RAM slots. So ಬಹಳಷ್ಟು RAM slots ಇರ್ತಾವ್ರಿ, ಹೌದಾ? When compatible memory modules are installed in the appropriate slots, the memory controller can operate in modes such as dual channel. So dual channel ಇಂದ ಏನಕ್ಕೆ ನಿಮ್ memory bandwidth ಹೆಚ್ಚಿಗೆ ಆಕೈತ್ರಿ. It increases the available memory bandwidth compared with a single channel operation. So single channel operation ಎಷ್ಟು memory bandwidth ಬರ್ತಿತ್ತು ನಮಗೆ, ಅದಕ್ಕಿಂತ ಹೆಚ್ಚಿಗೆ ನಮಗೆ ಡಬಲ್ ಚಾನಲ್ ಅಥವಾ ಡ್ಯೂಯಲ್ ಚಾನಲ್ ಅಲ್ಲಿ ಬರ್ತದ. ಸೊ ನಮ್ದು ಮೆಮರಿ ಸ್ಲಾಟ್ಸ್ ಇಲ್ಲಿ ರ್ಯಾಮ್ ಸ್ಲಾಟ್ಸ್ ಏನ್ ಮಾಡ್ತೈತ್ರಿ, ಬಹಳಷ್ಟು ಇರ್ತಾವು. ಸೊ ದ್ಯಾಟ್ ವಿಲ್ ಲೀಡ್ ಟು ದಿ ಡ್ಯೂಯಲ್ ಚಾನಲ್. ಸೊ ನಿಮ್ದು ಫಾರ್ ಎಕ್ಸಾಂಪಲ್ ಈಗ 32 ಬಿಟ್ ಇದೆ ನಿಮ್ದು ಆಪರೇಟಿಂಗ್ ಸಿಸ್ಟಮ್ ಅಂತಂದಾಗ, ನೀವು ಇಲ್ಲಿ 32 GB ರ್ಯಾಮ್ ಸ್ಲಾಟ್ ನ ಹಾಕಿದ್ರಿ ಅಂತಂದ್ರೆ, ಸೊ ಡ್ಯೂಯಲ್ ಚಾನಲ್ ಒಳಗಡೆ ಏನಕ್ಕೈತ್ರಿ, ಅದು 16 GB ಎರಡು ಆಗಿ ವರ್ಕ್ ಆಗ್ತದ. ನಿಮ್ದು ಇಲ್ಲಿ ಈ ರೀತಿ ಡ್ಯೂಯಲ್ ಸ್ಲಾಟ್ ಆಗ್ತದ್ರಿ. ಸೊ ಓಕೆ, ಡ್ಯೂಯಲ್ ಸ್ಲಾಟ್ ಅಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಮಾಡ್ತದ. Then your motherboard bus. A bus is a communication pathway used to transfer information between components. So ಇಲ್ಲಿ ಒಂದು ಬಸ್ ಐತ್ರಿ. ಬಸ್ ಅಂದ್ರೆ ಏನಿದೆ, these are the cables, okay? ಸೊ ಅದ್ರ ಮುಖಾಂತರ ಏನಕ್ಕೈತ್ರಿ, ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಕೈತಿ ಫ್ರಮ್ ಒನ್ ಕಾಂಪೋನೆಂಟ್ ಟು ಅನದರ್ ಕಾಂಪೋನೆಂಟ್. ಸೊ ಬಸ್ ಅಲ್ಲಿ ಬಂದ್ಬಿಟ್ಟು ಮೂರು ಬಸ್ ಅದ್ರಿ, ಒಂದು ಡೇಟಾ ಬಸ್, ಅಡ್ರೆಸ್ ಬಸ್ ಮತ್ತೆ ಕಂಟ್ರೋಲ್ ಬಸ್ ಅಂತೇಳಿ. ಸೊ ಮಾಡರ್ನ್ ಸಿಸ್ಟಮ್ಸ್ ಅಲ್ಲಿ ಬಸ್ ಕಾನ್ಸೆಪ್ಟ್ ಇಲ್ಲ, ಅಲ್ಲಿ ಪಾಯಿಂಟ್ ಟು ಪಾಯಿಂಟ್ ಲಿಂಕ್ಸ್ ಅಂತ ಬರ್ತಾವ್ರಿ. ಸೊ ಅದ್ರ ಮುಖಾಂತರ ಅದ್ರಲ್ಲಿ ಇಂಟರ್ಫೇಸಸ್ ಬರ್ತಾವು. Instead of relying on single shared bus, ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಲಿಂಕ್ಸ್ ಇರ್ತಾವೆ, ಸೊ ದಟ್ ದೇ ಕ್ಯಾನ್ ಟ್ರಾನ್ಸ್ಫರ್ ದ ಡೇಟಾ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಡೇಟಾ ಬಸ್ ಮತ್ತೆ ಅಡ್ರೆಸ್ ಬಸ್ ಬಗ್ಗೆ ಸ್ವಲ್ಪ ನೋಡ್ಕೊಂಡ್ಬಿಡೋಣ್ರಿ. ಸೊ ಡೇಟಾ ಬಸ್ ಬಂದ್ಬಿಟ್ಟು ಏನ್ ಮಾಡ್ತೀರಿ, ಇಟ್ ವಿಲ್ ಕ್ಯಾರಿ ದ ಆಕ್ಚುಯಲ್ ಡೇಟಾ, ಹೆಸರೊಳಗಡೆ ಐತ್ರಿ. ಸೊ ಅದು ಡೇಟಾನ ಕ್ಯಾರಿ ಮಾಡ್ತೈತಿ ಬಿಟ್ವೀನ್ ಹೂಮ್ ಅಂಡ್ ಹೂಮ್, ಬಿಟ್ವೀನ್ ಯುವರ್ CPU, ಮೆಮರಿ ಅಂಡ್ IO ಡಿವೈಸಸ್.
Then address bus ಏನ್ ಮಾಡ್ತೈತ್ರಿ, it will carry the information identifying the location where the data should be read from or written to. ಅಂದ್ರೆ ಡೇಟಾ ಎಲ್ಲಿದೆ, ಎಲ್ಲಿಂದ ರೀಡ್ ಮಾಡಬೇಕು ಅಥವಾ ಎಲ್ಲಿ ಹೋಗಿ ರೈಟ್ ಮಾಡಬೇಕು, ಆ ಒಂದು ಮೆಮರಿ ಲೊಕೇಶನ್ ಅದು ಸ್ಟೋರ್ ಮಾಡಿರ್ತೈತ್ರಿ. ಯಾರ್ರಿ ಅಡ್ರೆಸ್ ಬಸ್ ಒಳಗಡೆ ಇರ್ತೈತಿ. ಕಂಟ್ರೋಲ್ ಬಸ್ ಏನ್ ಮಾಡ್ತೈತಪ್ಪ ಅಂದ್ರೆ ಇಟ್ ಕ್ಯಾರೀಸ್ ದ ಕಂಟ್ರೋಲ್ ಅಂಡ್ ಟೈಮಿಂಗ್ ಸಿಗ್ನಲ್ಸ್ ಯೂಸ್ ಟು ಕೋಆರ್ಡಿನೇಟ್ ಆಪರೇಷನ್ಸ್. ಸೊ ಇದೇನು ರೀಡ್ ಮತ್ತೆ ರೈಟ್ ಆಪರೇಷನ್ಸ್ ನ ಕೋಆರ್ಡಿನೇಟ್ ಮಾಡೋದು ಯಾರ್ರಿ, ಕಂಟ್ರೋಲ್ ಬಸ್. ಓಕೆ. Okay, so that's all you need to remember, guys. So this is a bit long video and it is very much theoretical video. ಸೊ ಸ್ವಲ್ಪ ಬೋರಿಂಗ್ ಅನ್ನಿಸ್ತದೆ, ಸ್ವಲ್ಪ ಮೇನ್ ನೋಡ್ಕೋರಿ. ಅದೇ ರೀತಿ ಗೈಸ್ ನಾನು ನೋಟ್ಸ್ ನ ಅಪ್ಡೇಟ್ ಮಾಡಿದ್ದೇನೆ. ಸೊ ಅದರಲ್ಲಿ ಎಂ ಸಿ ಕ್ಯೂಸ್ ಇದ್ದಿದ್ದಿಲ್ಲ ಮುಂಚೆ, ಸೊ ನೋಟ್ಸ್ ಅಲ್ಲಿ ನಾನು ಎಂ ಸಿ ಕ್ಯೂಸ್ ನ ಹಾಕಿದ್ದೇನೆ ಈಗ. ಸೊ ಡೌನ್ಲೋಡ್ ಮಾಡ್ಕೊಂಡು ಒಂದ್ ಸ್ವಲ್ಪ ಎಂ ಸಿ ಕ್ಯೂ ನ ಸಾಲ್ವ್ ಮಾಡ್ರಿ. ಐ ಆಮ್ ಗೋಯಿಂಗ್ ಟು ಸಾಲ್ವ್ ದೋಸ್ ಕ್ವಶನ್ಸ್ ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಯೂನಿಟ್. ಇನ್ ಎರಡು ಟಾಪಿಕ್ಸ್ ಅದಾವ್ರಿ, ಒಂದು ಪವರ್ ಸಪ್ಲೈ ಮಾಡೋದು, ಇನ್ನೊಂದು ಅಸೆಂಬಲ್ ಮಾಡೋದು. ಅವೆರಡನ್ನು ಮುಗಿದ್ಮೇಲೆ ನಾವು ಎಂ ಸಿ ಕ್ಯೂಸ್ ಸಾಲ್ವ್ ಮಾಡಿ ನೆಕ್ಸ್ಟ್ ಯೂನಿಟ್ ಗೆ ಹೋಗೋಣ. ಅದೇ ರೀತಿ ಸೈಮಲ್ಟೇನಿಯಸ್ಲಿ ಎ ಐ ಯೂನಿಟ್ ನ ಶುರು ಮಾಡೋಣ್ರಿ. ಮತ್ತೆ ಎರಡನೇ ಯೂನಿಟ್ ನ ಶುರು ಮಾಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ, ವಿ ಕ್ಯಾನ್ ಸ್ಟಾರ್ಟ್ ದಟ್ ಆಲ್ಸೋ. ಓಕೆ, ಸೊ ಐ ಗೋಯಿಂಗ್ ಟು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಟ್ ಜಸ್ಟ್ ಡೋಂಟ್ ಗೆಟ್ ಕನ್ಫ್ಯೂಸ್ ಬಿಕಾಸ್ ಇಫ್ ಐ ಅಪ್ಲೋಡ್ ಮಲ್ಟಿಪಲ್ ವಿಡಿಯೋಸ್ ಯು ಮೇ ಗೆಟ್ ಕನ್ಫ್ಯೂಸ್. ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ, ಒಂದು ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೋರಿ ಯಾವ್ಯಾವ ಕಾನ್ಸೆಪ್ಟ್ಸ್ ಕವರ್ ಮಾಡಿದೇವಿ, ಯೂನಿಟ್ ವೈಸ್ ಮೆನ್ಷನ್ ಮಾಡ್ಕೋರಿ. ಸೊ ಯು ವಿಲ್ ಬಿ ಆಲ್ಸೋ ಇಂಟ್ರಾಕ್ಟ್ ಅಂಡ್ ವಿ ವಿಲ್ ಆಲ್ಸೋ ಬಿ ಗೋಯಿಂಗ್ ಅ ಬಿಟ್ ಫಾಸ್ಟರ್ ಆಲ್ಸೋ. Okay, thank you for watching.